ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ ಟು ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಇಸ್ ಸುನೀಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳಬಾಗಲ್, ಕೋಲಾರ district. Dear students, in last series we were discussing about exemption under section 54. In this series we are going to discuss about exemption under section 54B. Already I told you there are 9 exemptions under this exemption section 54 in the 54C. That we know that 54, 54B, 54D, 54EC, 54EE, 54F, 54G, 54GA, 54GB. Among these 9, today we are going to discuss about second one, exemption under section 54B. In last series we are familiarized regarding 54, and today we are going to discuss about 54B. Before discussing this, let me tell you one thing. 54B is almost all similar to the 54, and the next what exemptions will come, even they are very similar regarding to this. ಅಂದರೆ ಏನೋ ಒಂದು ಸೆಕ್ಷನ್ ಡಿಸ್ಕಸ್ ಮಾಡಿದ್ವಿ, 54 ಡಿಸ್ಕಸ್ ಮಾಡಿದ್ವಿ, ಇನ್ನೆಲ್ಲ ಬರ್ತಕ್ಕಂಥವು ಕೂಡ ಅದೇ ರೀತಿ ಇರ್ತವೆ. ಬರೀ ಆ ಒಂದು ಅಸೆಟ್ ಚೇಂಜ್ ಆಗುತ್ತೆ ಹೊರತು ನಾವು ಡಿಸ್ಕಸ್ ಮಾಡ್ತಕ್ಕಂಥ ಮೆಥಡ್ ಏನಿದೆ, ಯಾರಿಗೆ ಇದು ಎಕ್ಸಂಪ್ಷನ್ ಆಗುತ್ತೆ, ಐ ಮೀನ್ ಯಾವಾಗ ಎಕ್ಸಂಪ್ಷನ್ ಆಗುತ್ತೆ, ಯಾರಿಗೆ ಎಕ್ಸಂಪ್ಷನ್ ಆಗುತ್ತೆ, ಯಾವುದು ಒರಿಜಿನಲ್ ಅಸೆಟ್ ಇರಬೇಕು, ಯಾವುದು ನ್ಯೂ ಅಸೆಟ್ ಇರಬೇಕು, ಈ ಥರ ನಾವು ತಿಳ್ಕೊತೀವಲ್ವ, ಇದೆಲ್ಲ ಮೆಥಡು ಸೇಮ್ ಇರ್ತದೆ. ಓನ್ಲಿ ಅಲ್ಲಿ ಬರ್ತಕ್ಕಂಥ ಅಸೆಟ್ ಮಾತ್ರ ಚೇಂಜ್ ಆಗ್ತಾ ಇರ್ತದೆ, ಇನ್ನೆಲ್ಲ ಕೂಡ ಸೇಮ್ ಇರ್ತದೆ. ನಾವೀಗ ಡಿಸ್ಕಸ್ ಮಾಡ್ತೀವಲ್ಲ ಈ 54B, ಇವಾಗ ನಿಮ್ಗೆ ಗೊತ್ತಾಗುತ್ತೆ 54 ಮತ್ತು 54B ಯಾವ ರೀತಿ ಸಿಮಿಲಾರಿಟೀಸ್ ಇದ್ದಾವೆ ಮತ್ತು ಏನು ಡಿಫ್ರೆನ್ಸ್ ಇದೆ ಇದ್ರ ಮಧ್ಯೆ ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ. 54 ಯಾವುದನ್ನ ಒಂದು ಸೆಕ್ಷನ್ ನೀವು ತಿಳ್ಕೊಂಡ್ರೆ ಸಾಕು, ಇನ್ನು ಮಿಕ್ಕಿದೆಲ್ಲ ಕೂಡ ನಿಮಗೆ ಸುಲಭವಾಗಿ ಅರ್ಥ ಆಗ್ತದೆ. ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54B. ಫಾರ್ ವಾಟ್ ಇಟ್ ಈಸ್, ಯಾರಿಗೆ ಇದು ಎಕ್ಸಂಪ್ಷನ್, ಏನಕ್ಕೆ ಎಕ್ಸಂಪ್ಷನ್? ಅಂಡರ್ ದಿಸ್ ಸೆಕ್ಷನ್ ಎಕ್ಸಂಪ್ಷನ್ ಕ್ಯಾನ್ ಬಿ ಕ್ಲೈಮ್ಡ್ ಫಾರ್ ಇನ್ವೆಸ್ಟಿಂಗ್ ಇನ್ ಎ ನ್ಯೂ ಅಗ್ರಿಕಲ್ಚರಲ್ ಲ್ಯಾಂಡ್ ಔಟ್ ಆಫ್ ಕ್ಯಾಪಿಟಲ್ ಗೇನ್ ಮೇಡ್ ಆನ್ ಟ್ರಾನ್ಸ್ಫರ್ ಆಫ್ ಅನ್ ಅಗ್ರಿಕಲ್ಚರಲ್ ಲ್ಯಾಂಡ್. ನೋಡಿ, ಇಲ್ಲೆಲ್ಲರೂ ಗಮನಿಸ್ತಾ ಇದ್ದೀರಾ? ಸೊ 54 ಏನಕ್ಕೆ ಮಾಡಿದ್ವಿ, ಒಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಮಾರಿ ಇನ್ನೊಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ತೆಗೆದುಕೊಂಡ್ರೆ ಅಲ್ಲಿ ನಮಗೆ ಎಕ್ಸಂಪ್ಷನ್ ಸಿಕ್ಕಿತ್ತು, ಇಲ್ಲಿ 54ಅಲ್ಲಿ. ಆದರೆ 54B ಅಲ್ಲಿ ಯಾವ ರೀತಿ ಸಿಗ್ತಾ ಇದೆ, ಯಾವ ಅಸೆಟ್ಗೆ ಸಿಗ್ತಾ ಇದೆ? ಅಂಡರ್ ದಿಸ್ ಸೆಕ್ಷನ್ ಎಕ್ಸಂಪ್ಷನ್ ಕ್ಯಾನ್ ಬಿ ಕ್ಲೈಮ್ಡ್ ಫಾರ್ ಇನ್ವೆಸ್ಟಿಂಗ್ ಇನ್ ನ್ಯೂ ಅಗ್ರಿಕಲ್ಚರಲ್ ಲ್ಯಾಂಡ್ ಔಟ್ ಆಫ್ ಕ್ಯಾಪಿಟಲ್ ಗೇನ್ ಮೇಡ್ ಆನ್ ಟ್ರಾನ್ಸ್ಫರ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್. ಅಂದರೆ ಒಂದು ಅಗ್ರಿಕಲ್ಚರಲ್ ಲ್ಯಾಂಡನ್ನು ಮಾರಿ ಅದರಿಂದ ಬರ್ತಕ್ಕಂತಹ ದುಡ್ಡನ್ನು, ಅಂದರೆ ಕ್ಯಾಪಿಟಲ್ ಗೇನನ್ನು ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್, ಆಯಿತಾ, ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ತೆಗೆದುಕೊಳ್ಳೋದಕ್ಕೆ ಉಪಯೋಗಿಸಿದರೆ ಆಗ ನೀವು ಎಕ್ಸಂಪ್ಷನ್ ತೆಗೆದುಕೊಳ್ತೀರಾ. ನೀವು ಕ್ಯಾಪಿಟಲ್ ಗೇನ್ ಕಟ್ಟೋ ಅವಶ್ಯಕತೆ ಇಲ್ಲ, ಕ್ಯಾಪಿಟಲ್ ಗೇನ್ ಮೇಲೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಪದೇ ಪದೇ ಹೇಳೋದಕ್ಕೆ ಇಷ್ಟಪಡ್ತೇನೆ, ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 10 ಅಲ್ಲಿ ನಾವು ನೋಡಿದ್ವಿ. ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 10 ಯಾವ ರೀತಿ ಇರುತ್ತಪ್ಪ ಅಂತಂದರೆ, ನಿಮಗೆ ಕ್ಯಾಪಿಟಲ್ ಗೇನ್ ಚಾರ್ಜಬಿಲಿಟಿ ಮೇಲೆ ಎಕ್ಸಂಪ್ಷನ್ ಸಿಗುತ್ತೆ. ಕ್ಯಾಪಿಟಲ್ ಗೇನ್ ನಿಮಗೆ ಚಾರ್ಜ್ ಮಾಡಬೇಕಾ ಬೇಡವಾ ಅಲ್ಲೇ ಸಿಕ್ಕುತ್ತೆ ನಿಮಗೆ ಎಕ್ಸಂಪ್ಷನ್, ಹೌದಾ? ಆದರೆ ಏನು ಎಕ್ಸಂಪ್ಷನ್ಸ್ ಅಂಡರ್ 54 ಸೀರೀಸಲ್ಲಿ ನಾವು ತಿಳ್ಕೊತಾ ಇದ್ದೀವಿ, ಇದು ನಿಮ್ಗೆ ಯಾವ ರೀತಿ ಎಕ್ಸಂಪ್ಷನ್ ಸಿಗುತ್ತೆ ಅಂದರೆ, ನಿಮಗೆ ಬಂದಂತಹ ಕ್ಯಾಪಿಟಲ್ ಗೇನನ್ನು ಯಾವ ರೀತಿ ನೀವು ಬಳಸ್ಕೊಳ್ತೀರಿ, ಆ ಬಳಸ್ಕೊಳ್ಳೋ ವಿಧಾನದ ಮೇಲೆ ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಅಲ್ಲಿ ಚಾರ್ಜಬಿಲಿಟಿ, ಚಾರ್ಜ್ ಮಾಡೋವಾಗಲೇ ಸಿಗುತ್ತೆ ಇನಿಷಿಯಲ್ ಸ್ಟೇಜಲ್ಲೇ. ಇಲ್ಲಿ ಹಂಗಲ್ಲ, ಅಲ್ಲಿ ಕ್ಯಾಪಿಟಲ್ ಗೇನ್ ನೀವು ಇನ್ನೂ ಕ್ಯಾಲ್ಕುಲೇಟ್ ಮಾಡೇ ಇರೋದಿಲ್ಲ, ಆವಾಗಲೇ ಸಿಕ್ಬಿಡುತ್ತೆ ನಿಮಗೆ, ಆಯಿತಾ? ಕ್ಯಾಪಿಟಲ್ ಗೇನ್ ಬರುತ್ತೆ, ವೆದರ್ ವಿ ವಾಂಟ್ ಟು ಚಾರ್ಜ್ ಟ್ಯಾಕ್ಸ್ ಆರ್ ನಾಟ್ ಇನ್ ದಿಸ್ ಅನ್ನೋ ಟೈಮಲ್ಲೇ ನಿಮಗೆ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 10 ಸಿಗುತ್ತೆ. 4 ಸೆಕ್ಷನ್ಸ್ ಇದ್ದಾವೆ, ಅದು ನಾವು ಡಿಸ್ಕಸ್ ಮಾಡಿದ್ದೀವಿ ಲಾಸ್ಟ್ ಕ್ಲಾಸಲ್ಲಿ. ಈಗ ಇಲ್ಲಿ 54 ಬಂದು ಯಾವ ರೀತಿ ಇರ್ತದೆ, ನಿಮಗೆ ಬಂದಿರತಕ್ಕಂಥ ಕ್ಯಾಪಿಟಲ್ ಗೇನ್ನ ನೀವು ಯಾವ ರೀತಿ ಬಳಸ್ಕೊಂಡಿದ್ದೀರಿ ಅದ್ರ ಮೇಲೆ ಡಿಸೈಡ್ ಆಗಿ ನಿಮಗೆ ಎಕ್ಸಂಪ್ಷನ್ ಸಿಗೋದು ಅಥವಾ ಬಿಡೋದು ಡಿಸೈಡ್ ಆಗುತ್ತೆ. ಅಂದರೆ
ಈಗ ನೀವೇನು ಮಾಡಿದಿರಿ, ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಮಾರಿದಿರಿ. ಒಂದು ಸಿಂಪಲ್ಲಾಗಿ ಹೇಳ್ತೀನಿ ಕಾನ್ಸೆಪ್ಟ್ ಏನಿದೆ ಹಿಂದ್ಗಡೆ ಇರ್ತಕ್ಕಂಥದ್ದು ಅಂತ. ನೀವೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಮಾರಿದ್ದೀರಿ, 1 ಕೋಟಿ ರೂಪಾಯಿ ಬಂದಿದೆ. ಅದ್ರ ಮೇಲೆ ಕ್ಯಾಪಿಟಲ್ ಗೇನ್ ಕಟ್ಟು ಅಂತ ಹೇಳ್ತಾರೆ. ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟಿ 1 ಕೋಟಿ ಮೇಲೆ ಅಂತಾರೆ. ನೀವೇನು ಮಾಡ್ತೀರಿ, ಆ 1 ಕೋಟಿ ರೂಪಾಯಿ ತೆಗೆದುಕೊಂಡು ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಂಡ್ಬಿಡ್ತೀರಿ. ಆಗ ನಿಮ್ಮ ಹತ್ರ ದುಡ್ಡೆಲ್ಲಿದೆ? 1 ಕೋಟಿ ರೂಪಾಯಿ ಬಂದಿತ್ತು. ಆ 1 ಕೋಟಿ ರೂಪಾಯಿ ತೆಗೆದುಕೊಂಡು ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ನೀವು ಪರ್ಚೇಸ್ ಮಾಡಿಬಿಟ್ಟಿದ್ದೀರಿ. ಈಗ ನಿಮ್ಮಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ? 0. ಸೊ ನಿಮಗೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ಅಲ್ವಾ? ಇದು ಒಂದು ಬೇಸಿಕ್ ಕಾನ್ಸೆಪ್ಟ್ ಬಿಹೈಂಡ್ ಆಫ್ ದಿಸ್. ಆದರೆ ಎಲ್ಲರೂ ಗಮನಿಸಬೇಕು, ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾರಿ ನಿಮ್ಗೆ 1 ಕೋಟಿ ಬಂದಿದೆ ಅನ್ಕೊಳ್ಳಿ. ಅದನ್ನು ತೆಗೆದುಕೊಂಡಾಗ ನೀವು ಬೇರೆ ಇನ್ನೇನೋ ಕಾರ್ ತೊಗೊಂಡ್ಬಿಟ್ರೆ, 1 ಕೋಟಿ ರೂಪಾಯಿ ಕಾರ್ ತಗೊಂಡ್ಬಿಟ್ರೆ ಅವಾಗ ಕ್ಯಾಪಿಟಲ್ ಗೇನ್ ಎಕ್ಸಮ್ಷನ್ ಸಿಗಲ್ಲ. ಅವಾಗ ನೀವು ಹೇಳ್ಬೋದು, ಸರ್ ನಮ್ಮ ಕೈಯಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇಲ್ವಲ್ಲ, ಇವಾಗ ಎಕ್ಸಮ್ಷನ್ ಕೊಡಿ ಅಂತ. ನೋ, ನಿಮ್ಗೆ ಎಕ್ಸಮ್ಷನ್ ಸಿಗಬೇಕು ಅಂತಂದರೆ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾರಿ ಅವ್ರು ಏನು ಪ್ರಾವಿಷನಲ್ಲಿ ಹೇಳಿದ್ದಾರೆ ಅದನ್ನೇ ತೊಗೊಬೇಕು, ಆಯಿತಾ? ಅದನ್ನ ಇಲ್ಲಿ ಗಮನಿಸ್ಬೇಕು. ಅವಾಗ ನಿಮ್ಮ ಕೈಯಲ್ಲಿ 0 ಬ್ಯಾಲೆನ್ಸ್ ಇರುತ್ತೆ. ದೆನ್ ಯು ನೋ ನೀಡ್ ಟು ಪೇ ಟ್ಯಾಕ್ಸ್. ಅದು ಬಿಟ್ಟು ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾರಿಬಿಟ್ಟು ಆ ಬಂದಿರೋ ದುಡ್ಡಲ್ಲಿ ಕಾರ್ ತೊಗೊಂಡ್ಬಿಟ್ರೆ ಅವಾಗ ನಿಮ್ಗೆ ಎಕ್ಸಮ್ಷನ್ ಸಿಗಲ್ಲ. ಇದನ್ನು ನೀವು ಪ್ರಾವಿಷನ್ಸ್ ಚೆನ್ನಾಗಿ ಗಮನಿಸ್ಬೇಕು. ಏನಾದರೂ ಮಾರಿ ಏನಾದರೂ ತೊಗೊಂಡ್ಬಿಟ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಸಾಕು ಎಕ್ಸಮ್ಷನ್ ಸಿಗುತ್ತೆ ಅಂತ ಅನ್ಕೊಳ್ಬಾರ್ದು. ಒಂದು ಪರ್ಟಿಕ್ಯುಲರ್ ವಸ್ತುವನ್ನು ಮಾರಿ ಆ ಇನ್ನೊಂದು ಪರ್ಟಿಕ್ಯುಲರ್ ಅಸೆಟ್ಟಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅವಾಗ ಮಾತ್ರ ಎಕ್ಸಮ್ಷನ್ ಸಿಗುತ್ತದೆ. ಆಲ್ರೆಡಿ ಇದನ್ನು 54ಅಲ್ಲಿ ನೋಡಿದ್ವಿ. ಒಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಮಾರಿ ಬಂದಂತಹ ಕ್ಯಾಪಿಟಲ್ ಗೇನ್ ನೀವೇನು ಮಾಡಬೇಕು, ಇನ್ನೊಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ತೆಗೆದುಕೊಳ್ಬೇಕು. ಅದು ಯಾವಾಗ ತಗೊಳ್ಬೇಕು? ವಿತಿನ್ 3 years ಕನ್ಸ್ಟ್ರಕ್ಷನ್ ಆದರೆ 3 ವರ್ಷದ ಒಳಗಡೆ, ಆಯಿತಾ? ಇಲ್ಲ ನಾನು ಪರ್ಚೇಸ್ ಮಾಡ್ತೀನಿ ಅಂತಾದರೆ 1 year ಬಿಫೋರ್ ಆರ್ 2 years ಆಫ್ಟರ್. ಆ ಟ್ರಾನ್ಸ್ಫರ್ ಡೇಟಿಂದ 1 year ಬಿಫೋರ್ ಆರ್ 2 years ಆಫ್ಟರ್ ನೀವೇನು ಮಾಡಬೇಕು? ಪರ್ಚೇಸ್ ಮಾಡಬೇಕು. ಇದನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ? ಅಕಸ್ಮಾತ್ ಇಮಿಡಿಯೇಟ್ಲಿ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ, ಅವಾಗೇನು ಮಾಡಬೇಕು? ಆವಾಗ ನಾವು ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡ್ಬೋದು ಆ ಅಮೌಂಟ್ನ. ಮತ್ತು ಆ ಅಮೌಂಟ್ನ ನೀವು ಡೆಪಾಸಿಟ್ ಮಾಡಿದಿರಿ, ಪ್ರಿಸ್ಕ್ರೈಬ್ಡ್ ಟೈಮಲ್ಲಿ ಅದನ್ನು ನೀವು ಬಳಸ್ಕೊಳ್ಳಲಿಲ್ಲ, ಡೆಪಾಸಿಟ್ ಸದ್ಯಕ್ಕೆ ಮಾಡಿದಿರಿ, ನಿಮ್ಗೆ ಎಕ್ಸಮ್ಷನ್ ಸಿಗ್ತಾ. ಆದರೆ ಪ್ರಿಸ್ಕ್ರೈಬ್ಡ್ ಟೈಮಲ್ಲಿ ನೀವು ಅದನ್ನ ಬಳಸ್ಕೊಂಡಿಲ್ಲ ಅಂದರೆ ಆಮೇಲೆ ಮತ್ತೆ ಟ್ಯಾಕ್ಸ್ ಕಟ್ಟಬೇಕು ಅದ್ರ ಮೇಲೆ. ಇದನ್ನು ನಾವು ಆಮೇಲೆ ಡಿಸ್ಕಸ್ ಮಾಡೋಣ, 1 by 1 ಡಿಸ್ಕಸ್ ಮಾಡೋಣ. ಎಸ್, ಈಗ ಬನ್ನಿ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54B. ಫಾರ್ ವಾಟ್ ಇಟ್ ಈಸ್, ಏನಕ್ಕೆ ಇದು? ಅಂಡರ್ ದಿಸ್ ಸೆಕ್ಷನ್ ಎಕ್ಸಮ್ಷನ್ ಕ್ಯಾನ್ ಬಿ ಕ್ಲೈಮ್ಡ್ ಫಾರ್ ಇನ್ವೆಸ್ಟಿಂಗ್ ಇನ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಔಟ್ ಆಫ್ ಕ್ಯಾಪಿಟಲ್ ಗೇನ್ ಮೇಡ್ ಆನ್ ಟ್ರಾನ್ಸ್ಫರ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್. ಒಂದು ಅಗ್ರಿಕಲ್ಚರ್ ಲ್ಯಾಂಡ್ನ ಮಾರಿ ಅದರಲ್ಲಿ ಬಂದಿರತಕ್ಕಂಥ ಕ್ಯಾಪಿಟಲ್ ಗೇನನ್ನು ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ತೆಗೆದುಕೊಳ್ಳೋಕ್ಕೆ ಬಳಸ್ಕೊಂಡ್ರೆ ದಟ್ ಈಸ್ ದ ಎಕ್ಸಮ್ಷನ್ ಯು ವಿಲ್ ಗೆಟ್ ಅಂಡರ್ ಸೆಕ್ಷನ್ 54B. ಟು ಹೂಮ್, ಯಾರ್ಯಾರಿಗೆ ಇದು ಅಪ್ಲೈ ಆಗುತ್ತೆ? ಎಕ್ಸಮ್ಷನ್ ಅಂಡರ್ ದಿಸ್ ಸೆಕ್ಷನ್ ಈಸ್ ಅವೈಲೇಬಲ್ ಟು ಇಂಡಿವಿಜುವಲ್ಸ್ ಆ್ಯಂಡ್ ಇನ್ ದ ಅನ್ಡಿವೈಡೆಡ್ ಫ್ಯಾಮಿಲಿ. ನೆಕ್ಸ್ಟ್, ಫಾರ್ ವಿಚ್ ಅಸೆಟ್ ಈಸ್ ಎಕ್ಸಮ್ಷನ್ ಈಸ್ ಅವೈಲೇಬಲ್? ಯಾವ ಅಸೆಟ್ಗೆ ಎಕ್ಸಮ್ಷನ್ ಆಗಿರುತ್ತೆ? ಒರಿಜಿನಲ್ ಅಸೆಟ್ ಯಾವುದಾಗಿರ್ಬೇಕು? ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ. ಇದನ್ನೆಲ್ಲರೂ ಗಮನಿಸಬೇಕು. ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ. ಸರ್, ವೈ ನಾಟ್ ಇನ್ ರೂರಲ್ ಏರಿಯಾ? ಬಿಕಾಸ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಈಸ್ ನಾಟ್ ಅಟ್ ಆಲ್ ಕ್ಯಾಪಿಟಲ್ ಅಸೆಟ್. ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಅಂದರೆ ಅದು ಕ್ಯಾಪಿಟಲ್ ಅಸೆಟ್ಟೇ ಅಲ್ಲ, ಆಯಿತಾ? ನೀವು ಕ್ಯಾಪಿಟಲ್ಗೆ ಏನೂ ಬರೋದಿಲ್ಲ, ನಿಮ್ಗೆ ಎಕ್ಸಮ್ಷನ್ ಕೊಡೋ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಅದನ್ನು ನೀವು ತಗೊಳ್ಬಾರ್ದು. ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಇದನ್ನು ನೀವೇನು ಮಾಡಿರಬೇಕು? ಮಾರಿರಬೇಕು. ನೋಡಿ, ಇಲ್ಲಿ ಹೇಳಿದ್ದಾನೆ, ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಆ್ಯಂಡ್ ಈ ಟ್ರಾನ್ಸ್ಫರ್ ಈಸ್ ನಾಟ್ ಲಯಬಲ್ ಫಾರ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. Compulsory acquisition of agriculture land in urban area is also exempt from the tax under section 1037. ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಮಾಡಿರಬೇಕು, ಯಾಕಂದರೆ ರೂರಲ್ ಏರಿಯಾ ಅಲ್ಲಿದ್ದರೆ ಅದು ಕ್ಯಾಪಿಟಲ್ ಅಸೆಟ್ ಅಲ್ಲವೇ ಅಲ್ಲ. ಅಕಸ್ಮಾತ್ ಈ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಏನಾದರೂ ಕಂಪಲ್ಸರಿ ಅಕ್ವಿಸಿಷನ್ ಆಗಿದ್ರೆ ಅದು ಎಕ್ಸಮ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 37. ಇದು ನಮ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಹಾಗಾಗಿ ಇವೆರಡು ಕ್ರೈಟೀರಿಯಾದಲ್ಲಿ ಇರಬಾರ್ದು, ಆಯಿತಾ? ಅಂತಹ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಟ್ರಾನ್ಸ್ಫರ್ ಆಗಿರಬೇಕು. ಮತ್ತು ವಾಟ್ ಶುಡ್ ಬಿ ದ ನೇಚರ್ ಆಫ್ ಒರಿಜಿನಲ್ ಅಸೆಟ್? ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್. ಈ ಅಸೆಟ್ ನೀವು ತೆಗೆದುಕೊಂಡು ಲೆಸ್ ದೆನ್ 2 years ಅದಾಗಿರ್ಬೋದು, ಮೋರ್ ದೆನ್ 2 years ಆಗಿರ್ಬೋದು. ಶಾರ್ಟ್ ಟರ್ಮ್ ಆಗಿರ್ಬೋದು, ಲಾಂಗ್ ಟರ್ಮ್ ಆಗಿರ್ಬೋದು. ಫಾರ್ ಇನ್ವೆಸ್ಟ್ಮೆಂಟ್ ಇನ್ ವಿಚ್ ಅಸೆಟ್ ಕೆನ್ ಎಕ್ಸಮ್ಷನ್ ಈಸ್ ಕ್ಲೈಮ್ಡ್? ನೀವು ಇದನ್ನು ಮಾರಿ ಈ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಏನನ್ನು ತೆಗೆದುಕೊಂಡ್ರೆ ವಾಟ್ ನ್ಯೂ ಅಸೆಟ್ ಇಫ್ ಯು ಗೆಟ್ ಯು ವಿಲ್ ಗೆಟ್ ಎಕ್ಸಮ್ಷನ್ ಅಂದರೆ ಆನ್ಸರ್ ಈಸ್ ಲೈಕ್ ದಿಸ್: ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಎನಿ ಪ್ಲೇಸ್ ಟು ಬಿ ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್. ಅಂದರೆ
ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾನ ಮಾರಿಬಿಟ್ಟು ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಆದರೂ ತಗೊಳ್ಳಿ ಅಥವಾ ಅರ್ಬನ್ ಏರಿಯಾದನೇ ತಗೊಳ್ಳಿ, ಆದರೆ ಅದು ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಆಗ್ತಾ ಇರಬೇಕು. ನೆಕ್ಸ್ಟ್ ಒನ್, ಆರ್ ದೇರ್ ಎನಿ ಕಂಡೀಷನ್ಸ್ ಟು ಬಿ ಫುಲ್ಫಿಲ್ಡ್ ಫಾರ್ ಕ್ಲೈಮಿಂಗ್ ಎಕ್ಸಂಪ್ಷನ್ ಅಂಡರ್ ದಿಸ್ ಸೆಕ್ಷನ್? ಎಸ್, ಈ ಒಂದು ಸೆಕ್ಷನಲ್ಲಿ ನೀವೇನಾದರೂ ಎಕ್ಸಂಪ್ಷನ್ಸ್ನ ಕ್ಲೈಮ್ ಮಾಡಬೇಕಂದ್ರೆ ಏನಾದರೂ ಕಂಡೀಷನ್ಸ್ ಇದಾವೆ. The original asset that agriculture land in urban area must have been used by the individual or his parents or HUF for agricultural purpose for at least 2 years immediately preceding the date of transfer. ಸೊ ನೀವು ಅರ್ಬನ್ ಏರಿಯಾದಲ್ಲಿ ಲ್ಯಾಂಡ್ ಇದೆ ಅಂತ ಹೇಳಿದ್ರಲ್ಲ, ಆ ಲ್ಯಾಂಡ್ 2 ವರ್ಷ, ನಾವೇನು ಟ್ರಾನ್ಸ್ಫರ್ ಮಾಡ್ತೀವಿ ಅದರ ಹಿಂದಿನ 2 ವರ್ಷ. ನೆಕ್ಸ್ಟ್ ಕ್ವಶನ್ ಏನಂದರೆ, ಬೈ ವೆನ್ ಶುಡ್ ಇನ್ವೆಸ್ಟ್ಮೆಂಟ್ ಬಿ ಮೇಡ್ ಇನ್ ನ್ಯೂ ಅಸೆಟ್? ನಾವೇನು ಓಲ್ಡ್ ಅಗ್ರಿಕಲ್ಚರ್ ಲ್ಯಾಂಡ್ನ ಮಾರಿದಿ, ಅರ್ಬನ್ ಏರಿಯಾದಲ್ಲಿ ಇರೋದು, ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಆರ್ ಅರ್ಬನ್ ಏರಿಯಾ ಎಲ್ಲಾದರೂ ಇರಲಿ ತೊಗೊಳ್ಬೇಕು ಅಂತ ಹೇಳಿದ್ದೀವಿ. ಆಮೇಲೆ ಆ ಮಾರಿರ್ತಕ್ಕಂಥ ಅಗ್ರಿಕಲ್ಚರ್ ಲ್ಯಾಂಡು 2 ವರ್ಷದ ಮಾರಿದ 2 ವರ್ಷಗಳವರೆಗೆ, ಹಿಂದಿನ 2 ವರ್ಷಗಳಿಂದ ಏನು ಮಾಡ್ತಾ ಇರಬೇಕು, ಅಗ್ರಿಕಲ್ಚರ್ ಪರ್ಪಸ್ಗೆ ಬಳಸ್ತಿರ್ಬೇಕು ಅಂತ ಹೇಳಿದ್ದೀವಿ. ಈಗ ಅದನ್ನು ಮಾರಿ ಬಂದಿದ್ದ ದುಡ್ಡನ್ನ ನಾವು ಎಷ್ಟು ವರ್ಷದೊಳಗಡೆ ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಪಡ್ಕೊಬೇಕು ಅಂದರೆ ವಿತಿನ್ 2 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ಒರಿಜಿನಲ್ ಅಸೆಟ್. ಆ ಒರಿಜಿನಲ್ ಅಸೆಟ್ನ ಮಾರಿದ 2 ವರ್ಷದ ಒಳಗಡೆ ನೀವೇನು ಮಾಡಬೇಕು, ಪರ್ಚೇಸ್ ಮಾಡಬೇಕು. ಸಿನ್ಸ್ ದ ಕಂಪಲ್ಸರಿ ಅಕ್ವಿಸಿಷನ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಈಸ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10, ಸೆಕ್ಷನ್ 54H ಈಸ್ ನಾಟ್ ಅಪ್ಲಿಕೇಬಲ್ ಇನ್ ದಿಸ್ ಕೇಸ್. ಆ್ಯಕ್ಚುಲಿ ಇಲ್ಲಿ ಕಂಪಲ್ಸರಿ ಅಕ್ವಿಸಿಷನ್ ಮಾಡಿಕೊಂಡ್ರೆ ಅದು ಎಕ್ಸಮ್ಷನ್ ಇರುತ್ತೆ, ಹಂಗಾಗಿ 54H ಅಂತ ಒಂದು ಎಕ್ಸಮ್ಷನ್ ಇದೆ, ಅದು ನಿಮಗೆ ಬರಲ್ಲ, ಅದೊಂದು ಸ್ಪೆಷಲ್ ನೋಟ್ ಇಲ್ಲಿ. ಸೊ ನಾವಿಲ್ಲೇನು ಹೇಳ್ತಾ ಇದ್ದೀವಿ, ಒಂದು ಅಗ್ರಿಕಲ್ಚರ್ ಲ್ಯಾಂಡ್ನ ನೀವು ಮಾರಿದಿ, ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ರೂರಲ್ ಏರಿಯಾದಲ್ಲಿ ಇರ್ಬೋದು, ಅರ್ಬನ್ ಏರಿಯಾ ಇರ್ಬೋದು, ಬಟ್ ಮಾರಿರೋದು ಮಾತ್ರ ಅರ್ಬನ್ ಏರಿಯಾದಲ್ಲಿ ಇರಬೇಕು. ತೆಗೆದುಕೊಳ್ಳೋದು ನೀವು ಅಗ್ರಿಕಲ್ಚರ್ ಲ್ಯಾಂಡ್ ರೂರಲ್ ಏರಿಯಾದಲ್ಲಿ ಇರ್ಬೋದು, ಅರ್ಬನ್ ಏರಿಯಾದಲ್ಲಾದರೂ ಇರ್ಬೋದು. ಆದರೆ ನೀವು ಮಾರಿರ್ತಕ್ಕಂಥ ಅಗ್ರಿಕಲ್ಚರ್ ಲ್ಯಾಂಡ್ ಅರ್ಬನ್ ಏರಿಯಾದಲ್ಲೇ ಇರಬೇಕು. ಮತ್ತು ಮಾರಿದ 2 ವರ್ಷಗಳ ಇಂದ ನೀವು ಅದನ್ನೇನು ಮಾಡಬೇಕು, ಅಗ್ರಿಕಲ್ಚರ್ ಪರ್ಪಸ್ ಬಳಸ್ತಾ ಇರಬೇಕು ಅದನ್ನು. ಮತ್ತು ಮಾರಿದ ಆ ಲ್ಯಾಂಡನ್ನು ಮಾರಿ ಬಂದ ದುಡ್ಡನ್ನು, ಕ್ಯಾಪಿಟಲ್ ಗೇನನ್ನು 2 ವರ್ಷದ ಒಳಗಡೆ ಇನ್ನೊಂದು ಹೊಸ ಆಸೆಟ್ ತೆಗೆದುಕೊಳ್ಳೋದಕ್ಕೆ ನೀವೇನು ಮಾಡಬೇಕು, ಬಳಸಬೇಕು. ಹೌ ಟು ಕ್ಲೈಮ್ ಎಕ್ಸಂಪ್ಷನ್ ಇಫ್ ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಮೇಡ್? ಇದೆಲ್ಲ ಸೇಮ್ ಏಟ್ಸ್, ಪ್ರತಿಯೊಂದರಲ್ಲೂ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಆಯಿತಾ. ಅಕಸ್ಮಾತ್ ನಾವು how to claim exemption if investment is not made or cannot be made in the previous year during which capital gain and transfer of original asset is liable for tax. ಅಂದರೆ ನೀವೆಲ್ಲರೂ ನೋಡಿ, ಇವೆಲ್ಲ ಸೇಮ್ ಇಡು. 54ಅಲ್ಲೂ ಇವೇ ಕ್ವಶನ್ಸ್ ಬಂದಿತ್ತು, ಅದಕ್ಕೆ ಆನ್ಸರ್ ಮಾಡಿದ್ವಿ. ಅದೇ ರೀತಿ 54Bಯಲ್ಲಿ ಬರ್ತಾ ಇದೆ, ಆನ್ಸರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಿಮಗೆ 54Dಯಲ್ಲೂ ಬರುತ್ತೆ, ಅಲ್ಲಿ ಕೂಡ ಆನ್ಸರ್ ಮಾಡ್ತೀವಿ. ಸೇಮ್ ಕ್ವಶನ್ಸ್, ಆಯಿತಾ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಬಟ್ ಮತ್ತು ಆನ್ಸರ್ಸ್ ಕೂಡ ಸೇಮ್ ಇರ್ತದೆ. 1-2 ಡಿಫ್ರೆನ್ಸಸ್ ಇರ್ಬೋದು. ನೀವು ಆ ಡಿಫ್ರೆನ್ಸಸ್ನ ಫೈಂಡ್ ಔಟ್ ಮಾಡಿದ್ರೆ ಸಾಕು. ನೀವೇನಪ್ಪ ಇಷ್ಟು 9 ಎಕ್ಸಾಮ್ಷನ್ಸ್ ಇದ್ದಾವೆ, 9 ಕೂಡ ಯಾವ ರೀತಿ ಜ್ಞಾಪಕ ಇಟ್ಕೊಳ್ಳೋದು ಅನ್ನೋ ಅವಶ್ಯಕತೆ ಇಲ್ಲ. ಈ 9 ಕೂಡ ಆಲ್ಮೋಸ್ಟ್ ಸಿಮಿಲರ್ ಇರ್ತವೆ, 80% ಸೇಮ್ ಇರುತ್ತೆ. ಓನ್ಲಿ ಒಂದು 20% ಡಿಫ್ರೆನ್ಸ್ ಇರುತ್ತೆ. ಆ ಡಿಫ್ರೆನ್ಸ್ ಮಾತ್ರ ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಈಗ ಇಲ್ಲಿ ಕೇಳ್ತಾರೋ ಕ್ವಶನ್ನು, ಅಕಸ್ಮಾತ್ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾರಿದ್ದೀರಿ, ಅದರಿಂದ ಅರ್ಬನ್ ಏರಿಯಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾರಿದ್ದೀರಿ, ಇಮಿಡಿಯೇಟ್ಲಿ ನೀವೇನು ಮಾಡಬೇಕು, ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಆರ್ ಅರ್ಬನ್ ಏರಿಯಾ ಪರ್ಚೇಸ್ ಮಾಡಿದ್ರೆ ಎಕ್ಸಂಪ್ಷನ್ ಸಿಗುತ್ತೆ. ಇಲ್ಲ ನನಗೆ 2 years ಟೈಮ್ ಇದೆ ಅನ್ನೋವರೆಗೂ ಪರ್ಚೇಸ್ ಮಾಡೋದು ಅಂತೇಳಿ ನೀವು ಮಾಡಲಿಲ್ಲ ಅಂದರೆ, ಮತ್ತು ಆ ದುಡ್ಡನ್ನ ಮತ್ತು ಆಗ ಮಾಡಿಲ್ಲ ಆದರೂ ನಿಮಗೆ ಪ್ರೀವಿಯಸ್ ಇಯರ್ಲಿ ಎಕ್ಸಂಪ್ಷನ್ ಬೇಕು ಅಂದರೆ ನಿಮ್ಗೆ 2 ವರ್ಷ ಟೈಮ್ ಇದೆ, ಆಯಿತಾ. ನಾನು 2 ವರ್ಷ ಟೈಮಲ್ಲಿ ಮಾಡ್ತೀನಿ ಬಿಡು ಅಂತ ನೀವು ಸುಮ್ಮನೆ ಇದ್ದೋಗ್ತೀರಾ. ಅವಾಗ ಸುಮ್ಮನೆ ಹಂಗೆ ಮಾಡಿದ್ರೆ, ಸುಮ್ಮನೆ ಇದ್ದೋದ್ರೆ ನಿಮಗೆ ಆ ಒಂದು ಪ್ರೀವಿಯಸ್ ಇಯರ್ಲಿ ಎಕ್ಸಂಪ್ಷನ್ ಸಿಗೋಲ್ಲ. ನೀವು ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಆವಾಗಲೇ ಸಿಗುತ್ತೆ, ಪ್ರೀವಿಯಸ್ ಇಯರಲ್ಲಿ ಸಿಗಲ್ಲ. ಆದರೆ ನಿಮಗೆ ಪ್ರೀವಿಯಸ್ ಇಯರಲ್ಲೇ ಬೇಕು ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅವಾಗ ಏನು ಮಾಡ್ತಿರೋದ್ರೆ ಅದಕ್ಕೊಂದು ಸಪ್ರೇಟ್ ಆಗಿರೋ ಒಂದು ಆಪ್ಷನ್ ಇದೆ, ಅದು ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಆಲ್ದೋ ದೇರ್ ಈಸ್ ಟೈಮ್ ಅವೈಲೇಬಲ್ ಫಾರ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್, ಆಯಿತಾ. ದೇರ್ ಈಸ್ ಅ ಟೈಮ್ ಅವೈಲೇಬಲ್ ಫಾರ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್, ಬಟ್ ದ ಎಕ್ಸಂಪ್ಷನ್ ಫಾರ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್ ಮಸ್ಟ್ ಬಿ ಕ್ಲೈಮ್ಡ್ ವೆನ್ ದ ಕ್ಯಾಪಿಟಲ್ ಗೇನ್ ಈಸ್ ಬೀಯಿಂಗ್ ಟ್ಯಾಕ್ಸ್ಡ್. ಸೊ ನಿಮಗೆ ಟೈಮ್ ಇದೆ, ಎಕ್ಸಂಪ್ಷನ್ ಏನೋ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟೈಮ್ ಇದೆ, ಆದರೂ ನೀವೇನು ಮಾಡಬೇಕು, ಆ ಎಕ್ಸಂಪ್ಷನ್ನ ಪಡ್ಕೊಬೇಕು. ಯಾವಾಗ ನಿಮಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆಗುತ್ತೆ
ಅವಾಗ ಎಕ್ಸಾಮ್ಷನ್ ಪಡ್ಕೊಂಡ್ರೆ ನಿಮ್ಗೆ ಉಳಿತಾಯ ಆಗ್ತಕ್ಕಂಥದ್ದು. ಬಟ್ ನೀವೇನು ಮಾಡ್ತಾ ಇದ್ದೀರಿ, ನಿಮಗೆ ಎಕ್ಸಾಮ್ಷನ್ ಬೇಕು, ಆದರೆ ನಿಮಗೆ ಟೈಮ್ ಇದೆ 2 ವರ್ಷ, ಅದು ಹಂಗಾಗಿ ನೀವು ಲೇಟಾಗಿ ಮಾಡೋಣ ಅನ್ಕೊತಾ ಇದ್ದೀರಿ, ಅಥವಾ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಆಗ್ತಾ ಇಲ್ಲ. ಅವಾಗ ಏನು ಮಾಡ್ತೀರಿ ಅಂದರೆ, ವೇರ್ ದ ಅಸೆಸ್ಸಿ ಈಸ್ ನಾಟ್ ಏಬಲ್ ಟು ಇನ್ವೆಸ್ಟ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಇನ್ ವಿಚ್ ದ ಕ್ಯಾಪಿಟಲ್ ಗೇನ್ ಈಸ್ ಲಯಬಲ್ ಫಾರ್ ಟ್ಯಾಕ್ಸ್, ದ ಎಕ್ಸಾಮ್ಷನ್ ಕ್ಯಾನ್ ಬಿ ಕ್ಲೈಮ್ಡ್ ಬೈ ಮೇಕಿಂಗ್ ಎ ಡೆಪಾಸಿಟ್ ಇನ್ ದ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ 1988. ಲಾಸ್ಟ್ 54 ಇದನ್ನ ಹೇಳಿದ್ದೀನಿ. ಸೊ ನಿಮ್ಗೆ ಅಸೆಟ್ ತೊಗೊಳಕ್ಕೆ ಆಗ್ತಾ ಇಲ್ಲ, ಆದರೂ ನಿಮ್ಗೆ ಎಕ್ಸಾಮ್ಷನ್ ಬೇಕು ಅಂತಂದರೆ ನೀವೇನು ಮಾಡ್ತೀರಿ, ಆಗ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಂತ ಒಂದು ಅಲ್ಲಿ ಅಕೌಂಟ್ ಇದೆ, ಅದರಲ್ಲಿ ಡೆಪಾಸಿಟ್ ಮಾಡಿ ನಿಮಗೆ ಸೇಮ್ ಎಕ್ಸಾಮ್ಷನ್ ಸಿಗುತ್ತೆ. ಆದರೆ ಅಕೌಂಟ್ ಡೆಪಾಸಿಟ್ ಮಾಡಿ ಸುಮ್ಮನೆ ಇದ್ದಾಗಬಾರ್ದು, ಮತ್ತು ನಿಮಗೆ ಟೈಮ್ ಇದೆಯಲ್ಲ 2 ಇಯರ್ಸ್ ಟೈಮ್, ಆ 2 ಇಯರ್ಸ್ ಒಳಗಡೆ ಆ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡನ್ನ ತೆಗೆದುಕೊಂಡು ಅದನ್ನು ಪ್ರಿಸ್ಕ್ರೈಬ್ಡ್ ವೇಯಲ್ಲಿ ಬಳಸ್ಕೊಂಡು ಬಿಡಬೇಕು. Such deposit must be made on or before the due date for filing the return of income for relevant previous year. ಮತ್ತು ಆ ಡೆಪಾಸಿಟ್ನ ಯಾವಾಗಲೂ ಮಾಡಲ್ಲ, ರಿಟರ್ನ್ಸ್ ಫೈಲ್ ಮಾಡೋಕ್ಕೆ ಮೊದಲು ಮಾಡಬೇಕು. The amount so deposited must be utilized for investing in the new asset within the prescribed duration. ಹೇಳಿದ್ನಲ್ಲ ಆಗಲೇ, ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಹಾಕಿ ಸುಮ್ಮನೆ ಇದ್ದೋಗೋದಲ್ಲ ಕಣ್ಣು ಮುಚ್ಕೊಂಡು. ಸೊ ವಾಟ್ ಯು ವಾಂಟ್ ಟು ಬಿ ಡೂ ಮೀನ್ಸ್, ಯು ವಾಂಟ್ ಟು ಇನ್ವೆಸ್ಟ್ ಇನ್ ದ್ಯಾಟ್ ಅಟ್ ಪ್ರೆಸೆಂಟ್, ದೆನ್ ಯು ವಿಲ್ ಗೆಟ್ ಎಕ್ಸಾಮ್ಷನ್. ಮತ್ತು ವಿತಿನ್ ದ ಡ್ಯೂರೇಷನ್ ದೇ ಟೋಲ್ಡ್, ಎಷ್ಟು ಹೇಳಿದ್ದಾರೆ 2 ವರ್ಷ, ಅಷ್ಟರೊಳಗಡೆ ನೀವು ಆ ದುಡ್ಡನ್ನು ಡ್ರಾ ಮಾಡಿ ಹೇಳಿರ್ತಕ್ಕಂಥ ಅಸೆಟ್ನೇ ಪರ್ಚೇಸ್ ಮಾಡಬೇಕು. ಯಾವುದು, ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಆ ರೂರಲ್ ಏರಿಯಾ ನೀವು ಪರ್ಚೇಸ್ ಮಾಡಬೇಕು. ಆವಾಗ ನಿಮ್ಗೆ ಎಕ್ಸಾಮ್ಷನ್ ಕಾಯಂ ಆಗುತ್ತೆ, ಅಂದರೆ ಪರ್ಮನೆಂಟ್, ಯು ವಿಲ್ ಗೆಟ್ ಇಟ್. ವಾಟ್ ಈಸ್ ದ ಅಮೌಂಟ್ ಆಫ್ ಎಕ್ಸಾಮ್ಷನ್? ಸೇಮ್ ನಾವು ಡಿಸ್ಕಸ್ ಮಾಡಿದ್ವಿ. ಎಷ್ಟು ಎಕ್ಸಾಮ್ಷನ್ ಸಿಗುತ್ತೆ ನಿಮಗೆ? ದ ಅಮೌಂಟ್ ಆಫ್ ಎಕ್ಸಾಮ್ಷನ್ ಅಂಡರ್ ದಿಸ್ ಸೆಕ್ಷನ್ ಈಸ್ ಲೀಸ್ಟ್ ಆಫ್ ದಿ ಫಾಲೋವಿಂಗ್. ಇವೆರಡರಲ್ಲಿ ಯಾವುದು ಕಡಿಮೆ ಇದೆಯೋ ಅಷ್ಟು ಸಿಗುತ್ತೆ. ಯಾವುದಂದರೆ, ಅಮೌಂಟ್ ಇನ್ವೆಸ್ಟೆಡ್ ಇನ್ ನ್ಯೂ ಅಸೆಟ್ ಪ್ಲಸ್ ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್. ಅಮೌಂಟ್ ಇನ್ವೆಸ್ಟೆಡ್ ಇನ್ ನ್ಯೂ ಅಸೆಟ್ ಪ್ಲಸ್ ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಆನ್ ಆರ್ ಬಿಫೋರ್ ಡ್ಯೂ ಡೇಟ್ ಫಾರ್ ಫೈಲಿಂಗ್ ರಿಟರ್ನ್ಸ್ ಆಫ್ ಇನ್ಕಮ್ for the previous year in which capital gain is liable for tax, or gross capital gain and transfer of original asset whichever is less. ಅಂದರೆ ನಿಮ್ಗೆ ಎಷ್ಟು ಎಕ್ಸಾಮ್ಷನ್ ಸಿಗುತ್ತಪ್ಪ ಅಂದರೆ, ನೀವು ನ್ಯೂ ಅಸೆಟ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಿ ಪ್ಲಸ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಎಷ್ಟು ಡೆಪಾಸಿಟ್ ಮಾಡ್ತೀರಿ, ಇವು ಎರಡರ ಮೊತ್ತ, ಆರ್ ಗ್ರಾಸ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಆಫ್ ಒರಿಜಿನಲ್ ಅಸೆಟ್. ನಿಮಗೆ ಗ್ರಾಸ್ ಕ್ಯಾಪಿಟಲ್ ಗೇನ್ ಬರುತ್ತಲ್ವಾ ಫಾರ್ಮೆಟಲ್ಲಿ, ಇವೆರಡರಲ್ಲಿ ಯಾವುದು ಕಡಿಮೆ ಇದ್ದರೆ ಅಷ್ಟು ಎಕ್ಸಾಮ್ಷನ್ ನಿಮಗೆ ಬರ್ತದೆ. ಇದನ್ನ ಆಲ್ರೆಡಿ 54ಅಲ್ಲಿ ನೋಡಿದ್ದೀವಿ, ಆ ಲೆಕ್ಕದಲ್ಲೂ ನೋಡಿದ್ವಿ. ಇವಾಗ ಒಂದು ಲೆಕ್ಕ ಮಾಡೋಣ, ಆವಾಗ ನಿಮ್ಗೆ ಇನ್ನೊಂದು ಸರಿ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತೀರಿ ಪ್ಲಸ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್. ಕೆಲವೊಂದು ಟೈಮ್ ಎರಡೂ ಮಾಡ್ತಾರೆ. ನೀವು ಹೇಳ್ಬೋದು ಬರೀ ನ್ಯೂ ಅಸೆಟ್ ಮಾತ್ರ ಪರ್ಚೇಸ್ ಮಾಡ್ತಾರೆ ಸರ್, ಹಂಗಿದ್ರೆ ಬರೀ ಎಷ್ಟು ಪರ್ಚೇಸ್ ಮಾಡಿದ್ದಾನೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಷ್ಟು ಮಾತ್ರ ತಗೊಳ್ಳಿ. ಸರ್ ಅವನೇನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಬರೀ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಮಾತ್ರ ಡೆಪಾಸಿಟ್ ಮಾಡಿದ್ದಾನೆ, ಓಕೆ ಅದನ್ನೇ ತಗೊಳ್ಳಿ. ಇಲ್ಲ ಸರ್ ಎರಡೂ ಮಾಡಿದ್ದಾನೆ, ನ್ಯೂ ಅಸೆಟಲ್ಲೂ ಪರ್ಚೇಸ್ ಮಾಡಿದ್ದಾನೆ ಆ್ಯಂಡ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲೂ ಡೆಪಾಸಿಟ್ ಮಾಡಿದ್ದಾನೆ ಅಂದರೆ ಅವೆರಡನ್ನೂ ಕೂಡಿಸಿ, ಆಯಿತಾ. ಅಮೌಂಟ್ ಇನ್ವೆಸ್ಟೆಡ್ ಇನ್ ನ್ಯೂ ಅಸೆಟ್ ಪ್ಲಸ್ ಅಮೌಂಟ್ ಡೆಪಾಸಿಟ್ ಇನ್ ಕ್ಯಾಪಿಟಲ್ ಗೇನ್ ಎರಡನ್ನೂ ಸೇರಿಸಿ ಅದನ್ನು ನಿಮಗೆ ಬಂದಿರ್ತಲ್ಲ ಗ್ರಾಸ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ ಬರುತ್ತಲ್ಲಪ್ಪ ಫಾರ್ಮೆಟಲ್ಲಿ, ನೆಟ್ ಸೇಲ್ ಕನ್ಸಿಡರೇಷನಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕಳೆದಾಗ ಬರುತ್ತಲ್ವಾ ಗ್ರಾಸ್ ಕ್ಯಾಪಿಟಲ್ ಗೇನ್, ಅದ್ರ ಜೊತೆ ಕಂಪೇರ್ ಮಾಡಿ ಯಾವುದು ಕಡಿಮೆ ಇದ್ದರೆ ಅದನ್ನೇ ಎಕ್ಸಾಮ್ಷನ್ ಕೊಡಿ. ಗ್ರಾಸ್ ಕ್ಯಾಪಿಟಲ್ ಗೇನನ್ನು ಕಡಿಮೆ ಇದ್ದರೆ ಅದನ್ನೇ ಕೊಡಿ, ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರೋದು ಕಡಿಮೆ ಇದ್ದರೆ ನೀವು ಇನ್ವೆಸ್ಟ್ಮೆಂಟ್ ಕೊಡ್ಬೋದು, ಆಯಿತಾ. ಗ್ರಾಸ್ ಕ್ಯಾಪಿಟಲ್ ಗೇನ್ ಕಡಿಮೆ ಇದೆ, ನೀವು ಅದನ್ನೇ ಕೊಟ್ಟರೆ ನಿಮ್ಗೆ ಏನು ಬರುತ್ತೆ, ಕ್ಯಾಪಿಟಲ್ ಗೇನ್ ನಿಲ್ಲಾಗುತ್ತೆ, ಹೌದಾ. ಅದು ನಾವು ಲಾಸ್ಟ್ ಟೈಮ್ ನೋಡಿದ್ದೀವಿ, ಲಾಸ್ಟ್ 54 ಎಕ್ಸಾಮ್ಷನ್ ಲೆಕ್ಕದಲ್ಲಿ. ಅಕಸ್ಮಾತ್ ನಿಮಗೆ ನ್ಯೂ ಅಸೆಟ್ ಪ್ಲಸ್ ಕ್ಯಾಪಿಟಲ್ ಗೇನ್ ಇದು ಕಡಿಮೆ ಇದೆ ಅಂದರೆ ನಿಮಗೆ ಇದರಲ್ಲಿ ಗ್ರಾಸ್ ಕ್ಯಾಪಿಟಲ್ ಗೇನಲ್ಲಿ ಲೆಸ್ ಆಗಿ ಸ್ವಲ್ಪ ಅಮೌಂಟ್ ಉಳಿಯುತ್ತೆ, ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಅದನ್ನು ಮುಂದೆ ನೋಡೋಣ. ನೆಕ್ಸ್ಟ್ ಕ್ವಶನ್ ನಾವು ಕೇಳ್ತಾ ಇರೋದು ಏನಪ್ಪ ಅಂತಂದರೆ, ಅದೇ ಸೇಮ್ ಹಳೆ ಕ್ವಶನ್ನ ಕೇಳ್ತಾ ಇದ್ದಾರೆ. ಅದೇನಂತಂದರೆ, ಕ್ಯಾನ್ ದ ಎಕ್ಸಾಮ್ಷನ್ ಕ್ಲೈಮ್ಡ್ ಬಿ ವಿತ್ಡ್ರಾನ್, ಇಫ್ ಸೊ ವಾಟ್ ಈಸ್ ಟ್ಯಾಕ್ಸ್ ಟ್ರೀಟ್ಮೆಂಟ್ ಅಂತ. ಅಂದರೆ ಇವತ್ತು ನೀವೇನು ಎಕ್ಸಾಮ್ಷನ್ ಪಡ್ಕೊತೀರಿ, ಹಳೆ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾದಲ್ಲಿ ಮಾರಿ ಅದು ಹೊಸ ಅಗ್ರಿಕಲ್ಚರ್ ಲ್ಯಾಂಡ್, ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಆರ್ ಅರ್ಬನ್ ಏರಿಯಾದಲ್ಲಿ ಪಡ್ಕೊಂಡಾಗ ನಿಮಗೆ ದ ಇನ್ವೆಸ್ಟ್ಮೆಂಟ್ ಮೇಡ್ ಪ್ಲಸ್ ಕ್ಯಾಪಿಟಲ್ ಗೇನ್ ಅಕೌಂಟಲ್ಲಿ ಎಷ್ಟು ಡೆಪಾಸಿಟ್ ಮಾಡಿದ್ರಿ ಆ ಅಮೌಂಟ್ ಆರ್ ಗ್ರಾಸ್
ಗ್ರಾಸ್ ಕ್ಯಾಪಿಟಲ್ ಗೇನ್ ವಿಚ್ ಎವರ್ ಇಸ್ ಲೆಸ್ ಅಷ್ಟು ನಿಮ್ಗೆ ಎಕ್ಸಾಮ್ಷನ್ ಸಿಗುತ್ತಲ್ವಾ, ಆ ಎಕ್ಸಾಮ್ಷನ್ ನಿಮ್ಗೆ ಕೊಟ್ಟಿದ್ದಾನೆ. ಈಗ ನೀವು ಎಂಜಾಯ್ ಮಾಡಿದ್ದೀರಿ ಅಂದರೆ ಅದ್ರ ಮೇಲೆ ನೀವು ಟ್ಯಾಕ್ಸ್ ಕಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಇವಾಗ ಕೊಟ್ಟಿರೋ ಎಕ್ಸಾಮ್ಷನ್ನ ವಾಪಸ್ ತಗೊಂಡ್ಬಿಟ್ಟು ನೀವು ಟ್ಯಾಕ್ಸ್ ಕಟ್ಟಿ, ನೀವು ಮೊನ್ನೆ ತೊಗೊಂಡಿರೋಂಥ ಎಕ್ಸಾಮ್ಷನ್ಸ್ ನಿಮ್ಗೆ ಕ್ಯಾನ್ಸಲ್ ಆಗಿದೆ, ಆ ಎಕ್ಸಾಮ್ಷನ್ ಅಷ್ಟು ದುಡ್ಡು ಟ್ಯಾಕ್ಸ್ ಕಟ್ಟಿ ಅಂತ ನಾನು ಹೇಳೋ ಚಾನ್ಸಸ್ ಇದೆಯಾ? ಹೇಳಿದರೆ ಯಾವ ರೀತಿ ಟ್ಯಾಕ್ಸ್ ಕಟ್ಟಬೇಕು ಈ ಕ್ವಶನ್ ನಾವು ನೋಡೋಣ. ಇದಕ್ಕೆ ಆನ್ಸರ್ ಬಂದು ಸೇಮ್ ಇರುತ್ತೆ, ಎಲ್ಲ ಒಂದು ಎಕ್ಸಾಮ್ಷನ್ಸಲ್ಲೂ ಇದಕ್ಕೆ ಆನ್ಸರ್ ಸೇಮ್ ಇರುತ್ತೆ. ದ ಎಕ್ಸಾಮ್ಷನ್ ಕ್ಲೈಮ್ಡ್ ಅಂಡರ್ ದಿಸ್ ಸೆಕ್ಷನ್ ಕ್ಯಾನ್ ಬಿ ವಿತ್ಡ್ರಾನ್ ಇನ್ ದ ಫಾಲೋವಿಂಗ್ ಸರ್ಕಮ್ಸ್ಟಾನ್ಸಸ್. ಆಯಿತಾ, ಈ ಒಂದು ಕೆಳಕಂಡ ಒಂದು ಸಿಚುವೇಶನ್ಸಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಮ್ಷನ್ನ ವಾಪಸ್ ಪಡಿಬೋದು. ಯಾವಾಗ ಅಂದರೆ ಡಿಸ್ಕಸ್ ಮಾಡೋಣ. ನಂಬರ್ 1, ವೆನ್ ದ ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಈಸ್ ಮಿಸ್ಯುಟಿಲೈಸ್ಡ್, ಅಂದರೆ ನಾಟ್ ಯೂಸ್ಡ್ ಫಾರ್ ದ ಪ್ರಿಸ್ಕ್ರೈಬ್ಡ್ ಪರ್ಪಸ್ ಆರ್ ಇನ್ವೆಸ್ಟಿಂಗ್ ಇನ್ ನ್ಯೂ ಅಸೆಟ್ ವಿತ್ ಇನ್ ದ ಪ್ರಿಸ್ಕ್ರೈಬ್ಡ್ ಡ್ಯೂರೇಷನ್ ಅಂತ. ಅಂದರೆ ನೀವೇನು ಮಾಡಿರ್ತೀರಿ, ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿರ್ತೀರಿ, ಆ ಡೆಪಾಸಿಟ್ ಮಾಡಿರ್ತೀರಿ, ಎಕ್ಸಾಮ್ಷನ್ ಸಿಗ್ಬಿಡುತ್ತೆ ನಿಮಗೆ. ಆಯಿತಾ, 2 ವರ್ಷದ ಒಳಗಡೆ ನೀವು ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿರ್ತೀರಿ. ಆದರೆ ನೀವೇನು ಮಾಡ್ತೀರಿ, ಅದನ್ನು ಮಿಸ್ಯುಟಿಲೈಸ್ಡ್ ಮಾಡ್ತೀರಿ. ಯು ವಿಲ್ ಮಿಸ್ಯುಟಿಲೈಸ್ಡ್ ದ ಅಮೌಂಟ್. ಯಾವ ರೀತಿ, ಆ 2 ವರ್ಷದಲ್ಲಿ ನೀವು ಯಾವ ರೀತಿ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಳ್ಳೋ ಬದಲು ಕಾರ್ ತೊಗೊಂಡ್ಬಿಡ್ತೀರಿ, ಅವಾಗ ಅದು ಮಿಸ್ಯುಟಿಲೈಸೇಷನ್ ಆಗುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ, ನಿಮಗೆ ಕೊಟ್ಟಿರ್ತಕ್ಕಂಥ ಎಕ್ಸಾಮ್ಷನ್ನ ವಿತ್ಡ್ರಾನ್ ಮಾಡ್ಕೊತಾರೆ. ನೆಕ್ಸ್ಟ್, ವೆನ್ ದೆರ್ ಇಸ್ ಎನಿ ಅನ್ಯುಟಿಲೈಸ್ಡ್ ಬ್ಯಾಲೆನ್ಸ್ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಬೈ ದ ಎಂಡ್ ಆಫ್ ಪ್ರಿಸ್ಕ್ರೈಬ್ಡ್ ಡ್ಯೂರೇಷನ್. ಎಷ್ಟು ಅಮೌಂಟ್ ನೀವು ಡೆಪಾಸಿಟ್ ಮಾಡಿರ್ತೀರಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ, ಅಷ್ಟು ಅಮೌಂಟ್ ಯೂಸ್ ಮಾಡ್ಕೊಳ್ಬೇಕು. ನೀವೇನು ಮಾಡಿರ್ತೀರಿ, 1 ಕೋಟಿ ರೂಪಾಯಿ ಡೆಪಾಸಿಟ್ ಮಾಡಿರ್ತೀರಿ CGAS ಅಲ್ಲಿ, ಅಂದರೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ. ಬರೀ 70 ಲಕ್ಷ ಬಳಸ್ಕೊಂಡಿರ್ತೀರಿ, 30 ಲಕ್ಷ ಇನ್ನೂ ಅಲ್ಲೇ ಉಳ್ದೋಗಿರುತ್ತೆ. ಬಟ್ ಇಲ್ಲಿ ನೀವೇನು ಮಾಡಿರ್ತೀರಿ, 1 ಕೋಟಿ ರೂಪಾಯಿ ಡೆಪಾಸಿಟ್ ಮಾಡಿದ್ದಾಗ 1 ಕೋಟಿ ಪೂರ್ತಿ ಎಕ್ಸಾಮ್ಷನ್ ತಗೊಂಡಿರ್ತೀರಿ. ಆದರೆ ಇವತ್ತೇನು ಮಾಡ್ತಿದ್ದೀರಿ, ಬರೀ 70 ಲಕ್ಷ ಬಳಸ್ಕೊಂಡು 30 ಲಕ್ಷ ಅಕೌಂಟಲ್ಲಿ ಉಳಿಸ್ತಾ ಇದ್ದೀರಿ. ಅವಾಗ ಏನು ಮಾಡ್ತಾರೆ, 1 ಕೋಟಿ ಪೂರ್ತಿ ಎಕ್ಸಾಮ್ಷನ್ ತಗೊಂಡಿದ್ದೀರಿ, ಬರೀ ಖರ್ಚು ನೀವು 70 ಲಕ್ಷ ಮಾಡಿದಿರಿ, ಇನ್ನು 30 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ. ಮತ್ತು ವಿತಿನ್ ದ ಪ್ರಿಸ್ಕ್ರೈಬ್ ಡ್ಯೂರೇಷನ್, 2 ವರ್ಷ ಹೇಳಿದರೆ 2 ವರ್ಷದಲ್ಲೇ ಮುಗಿಸಿರ್ಬೇಕು ಅಷ್ಟು ಅಮೌಂಟ್ನ. ನೀವು 2 ವರ್ಷ ಆದಮೇಲೆ ಕೂಡ 1 ರೂಪಾಯಿ ಖರ್ಚು ಮಾಡಿಲ್ಲ ಅಂದರೆ ಹಂಗೆ ಎಲ್ಲ ಬ್ಯಾಲೆನ್ಸ್ ಇದೆ ಅಂದರೆ ಪೂರ್ತಿ ಬ್ಯಾಲೆನ್ಸ್ ಮೇಲೆ ಕಟ್ಟಿ ಅಂತಾರೆ. ಸೊ ಪ್ರಿಸ್ಕ್ರೈಬ್ಡ್ ಮೆಥಡಲ್ಲಿ ಖರ್ಚು ಮಾಡಬೇಕು, ಪ್ರಿಸ್ಕ್ರೈಬ್ಡ್ ಡ್ಯೂರೇಷನ್ ಒಳಗಡೆ ಅದನ್ನು ಖರ್ಚು ಮಾಡಬೇಕು, ಇಲ್ಲಾಂದ್ರೆ ನಿಮಗೆ ಟ್ಯಾಕ್ಸ್ ಕಟ್ಟೋಕ್ಕೆ ಹೇಳ್ತಾರೆ. ನೆಕ್ಸ್ಟ್, ವೆನ್ ದ ನ್ಯೂ ಅಸೆಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ವೆನ್ ದ ನ್ಯೂ ಅಸೆಟ್ ಈಸ್ ಟ್ರಾನ್ಸ್ಫರ್ಡ್ ಬೈ SSC ವಿತಿನ್ 3 years ಫ್ರಮ್ ದ ಡೇಟ್ ಆಫ್ ಅಕ್ವಿಸಿಷನ್. ಆಮೇಲೆ ಇನ್ನೊಂದೇನೆಂದರೆ, ನಿಮಗೆ ಈ ಕ್ಯಾಪಿಟಲ್ ಗೇನ್ ಎಕ್ಸಾಮ್ಷನ್ಸ್ ಬರಬೇಕು ಅಂದರೆ ನೀವೇನು ಮಾಡ್ತೀರಿ, ಹಳೆಯ ಅಸೆಟ್ನ ಮಾರಿ ಅದರಲ್ಲಿ ಬಂದಿರತಕ್ಕಂಥ ದುಡ್ಡನ್ನ ಹೊಸ ಅಸೆಟ್ ಪರ್ಚೇಸ್ ಮಾಡ್ತೀರಿ, ಅಥವಾ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಸದ್ಯಕ್ಕಿಟ್ಟು ಮುಂದೆ ವಿತಿನ್ 2 years ಡ್ಯೂರೇಷನಲ್ಲಿ ಪರ್ಚೇಸ್ ಮಾಡ್ತೀರಿ. ಆ ಪರ್ಚೇಸ್ ಮಾಡ್ತಕ್ಕಂತಹ ಅಸೆಟ್ನ ನೀವು 3 ವರ್ಷದವರೆಗೂ ನಿಮ್ಮ ಹೋಲ್ಡಿಂಗಲ್ಲಿ ಇಟ್ಕೊಳ್ಬೇಕು, ನಿಮ್ಮ ಬಳಿಯೇ ಇಟ್ಕೊಳ್ಬೇಕು, ಮಾರಬಾರ್ದು. ಅದನ್ನೇನಾದರೂ ನೀವು ಮಾರಿಬಿಟ್ರೆ ಮತ್ತೆ ಇವಾಗ ಕೊಟ್ಟಿರ್ತಕ್ಕಂಥ ಎಕ್ಸಾಮ್ಷನ್ಸ್ನ ಮತ್ತೆ ಏನು ಮಾಡ್ತಾರೆ, ವಾಪಸ್ ಪಡ್ಕೊಳ್ತಾರೆ. ವಾಪಸ್ ಪಡ್ಕೊಂಡು ಏನು ಮಾಡ್ತಾರೆ, ಏನು ಅದಕ್ಕೆ ಟ್ಯಾಕ್ಸ್ ಟ್ರೀಟ್ಮೆಂಟು, ಅದನ್ನು ನಾವೀಗ ಗಮನಿಸೋಣ. ಟ್ಯಾಕ್ಸ್ ಟ್ರೀಟ್ಮೆಂಟ್ ಇಲ್ಲಿ ನಾವು 3 ಕೇಸ್ ನೋಡಿದ್ವಲ್ಪ, ಆ 3 ಕೇಸಲ್ಲೂ 3 ಥರ ಟ್ಯಾಕ್ಸ್ ಟ್ರೀಟ್ಮೆಂಟ್ ಇರ್ತವೆ. ಅವುಗಳನ್ನ 1 by 1 ನಾವು ಡಿಸ್ಕಸ್ ಮಾಡೋಣ. ಕೇಸ್ ನಂಬರ್ 1 ಏನು, ವೆನ್ ದ ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಈಸ್ ಮಿಸ್ಯುಟಿಲೈಸ್ಡ್, ಅಂದರೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಇಟ್ಟಕ್ಕಂಥ ದುಡ್ಡನ್ನ ಮಿಸ್ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅಂದರೆ ನಾಟ್ ಯೂಸ್ಡ್ ಫಾರ್ ದ ಪ್ರಿಸ್ಕ್ರೈಬ್ಡ್ ಪರ್ಪಸ್ ಆಫ್ ಇನ್ವೆಸ್ಟಿಂಗ್ ನ್ಯೂ ಅಸೆಟ್, ಹೇಳಿರೋ ಅಸೆಟ್ನ ತಗೊಂಡಿಲ್ಲ, ಅದು ವಿತಿನ್ ದ ಪ್ರಿಸ್ಕ್ರೈಬ್ ಡ್ಯೂರೇಷನ್, ಹೇಳಿರೋ ಟೈಮಲ್ಲಿ ಹೇಳಿರೋ ಅಸೆಟ್ನ ತಗೊಂಡಿಲ್ಲ. ಆಗ ನೀವೇನು ಮಾಡ್ತೀರಿ, ಟ್ಯಾಕ್ಸ್ನ ವಿತ್ಡ್ರಾನ್ ಮಾಡ್ಕೊತೀರಿ, ಎಕ್ಸಾಮ್ಷನ್ಸ್ನ ವಿತ್ಡ್ರಾನ್ ಕೊಟ್ಟಿರ್ತಕ್ಕಂಥ ಎಕ್ಸಾಮ್ಷನ್ನ ವಿತ್ಡ್ರಾನ್ ಮಾಡ್ಕೊತೀರಿ. ವಿತ್ಡ್ರಾನ್ ಮಾಡಿಕೊಂಡು ಮತ್ತೆ ಯಾವ ರೀತಿ ಅದಕ್ಕೆ ಮತ್ತೆ ಟ್ಯಾಕ್ಸ್ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ನೋಡಿ ಇಲ್ಲಿದೆ. ಇನ್ ಕೇಸ್ ಎ ಅಂದರೆ ಹೇಳಿದ್ನಲ್ಲ ಇಲ್ಲಿ ಮಿಸ್ಯುಟಿಲೈಸ್ಡ್, ಅದು ಇನ್ ಕೇಸ್ ಎ above the amount so misutilized must be taxable for the previous year in which it was misutilized as long term or short term depending on the nature of original asset. ಇಲ್ಲಿ ಇನ್ ಕೇಸ್ ಎಲ್ಲಿ ಏನಾದರೂ ಮಿಸ್ಯುಟಿಲೈಸ್ ಆದರೆ ಏನು ಮಾಡಬೇಕು ಅಂತ ಹೇಳ್ತಾರೆ ಅಂದರೆ, ಯಾವ ವರ್ಷದಲ್ಲಿ ಇದು ಮಿಸ್ಯುಟಿಲೈಸ್ ಆಯಿತು ಆ ಒಂದು ವರ್ಷದಲ್ಲೇ ನೀವೇನು ಮಾಡಬೇಕು, ಅದನ್ನು ಆ ಮೊದಲು ಕೊಟ್ಟಿರ್ತಕ್ಕಂಥ ಎಕ್ಸಾಮ್ಷನ್ ವಾಪಸ್ ಪಡೆದು ಅದನ್ನು ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತೇಳಿ ನೀವು ಡಿಸೈಡ್ ಮಾಡಬೇಕು, ಅದನ್ನು ಟ್ರೀಟ್ ಮಾಡಬೇಕು. ಅಂದರೆ ಲಾಂಗ್ ಟರ್ಮ್ ಅಸೆಟ್ ಟ್ರಾನ್ಸ್ಫರ್ ಮಾಡಿದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಅಸೆಟ್ ಟ್ರಾನ್ಸ್ಫರ್ ಮಾಡಿದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಅದು ಅವಾಗ ಹೇಳಿದ್ರಲ್ಲ,
ಅಗ್ರಿಕಲ್ಚರ್ ಲ್ಯಾಂಡ್ ನೀವು ಏನು ಮಾರ್ತಿದ್ದೀರಿ ಅದು ಲಾಂಗ್ ಟರ್ಮ್ ಆಗಿರ್ಬೋದು ಅಥವಾ ಶಾರ್ಟ್ ಟರ್ಮ್ ಆಗಿರ್ಬೋದು ಅಂತ ಯಾವ ನೇಚರ್ ಅಸೆಟ್ನ ನಾವು ಮಾರಿದರೆ ಆ ಒಂದು ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ನಾವು ಯಾವ ವರ್ಷದಲ್ಲಿ ಮಿಸ್ ಯುಟಿಲೈಸ್ ಆಯಿತು ಅದೇ ವರ್ಷದಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಟ್ ಮಾಡುವಾಗ ಇದನ್ನು ಕೂಡ ಸೇರಿಸಿ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಇನ್ ಕೇಸ್ ಬಿ above the amount unutilized balance must be taxable for the previous year in which duration of the investment expires as a long term or short term depending on the nature of original asset. ಸೇಮ್ ಟ್ರೀಟ್ಮೆಂಟ್. ಆ ಅಕೌಂಟಲ್ಲಿ ಏನು ದುಡ್ಡು ಉಳ್ಕೊಂಡ್ಬಿಟ್ಟಿದೆ ಅಂದರೆ ಯಾವ ವರ್ಷದಲ್ಲಿ ಎಕ್ಸ್ಪೈರಿ ಆಯಿತು ಆ ಒಂದು ಅಕೌಂಟ್, ಆಯಿತಾ, ಆ ಒಂದು 2 ವರ್ಷ ಹೇಳಿದ್ರು, ಆ ವರ್ಷದಲ್ಲಿ 2 ವರ್ಷ ಆಗೋಯ್ತು, ಆದರೂ ಆ ಅಕೌಂಟಲ್ಲಿ ದುಡ್ಡಿದೆ ಅಂದರೆ ಅದೇ ವರ್ಷದಲ್ಲೇನೆ, ಆಯಿತಾ, ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ನೀವು ಅದನ್ನು ಚಾರ್ಜ್ ಮಾಡಬೇಕು. ಅವಾಗ ಕೇಳ್ತಾರೆ ಯಾರದು, ಎಲ್ಲಿಂದ ಬಂತು ಈ ದುಡ್ಡು, ಯಾವ ಅಸೆಟ್ ಮಾರಿಲ್ವಲ್ಲ ಈ ಪ್ರೀವಿಯಸ್ ಇಯರಲ್ಲಿ, ಎಲ್ಲಿಂದ ಬಂದಿದ್ದು ದುಡ್ಡು ಅಂದರೆ ದೆನ್ ಯು ಕ್ಯಾನ್ ಜಸ್ಟಿಫೈ ದ ಇದು ನಾವು ಮೊದಲು ಎಕ್ಸೆಂಪ್ಷನ್ ಕೊಟ್ಟಿದ್ವಿ, ಅವನು ಎಕ್ಸೆಂಪ್ಷನ್ ಕಂಡೀಷನ್ನ ಫುಲ್ಫಿಲ್ ಮಾಡಲಿಲ್ಲ, ಆ ಎಕ್ಸೆಂಪ್ಷನ್ ವಿತ್ಡ್ರಾನ್ ಮಾಡಿ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಟ್ಯಾಕ್ಸ್ ಕ್ಯಾಪಿಟಲ್ ಗೇನ್ ಅಂತೇಳಿ ತೋರಿಸ್ತಾ ಇದ್ದೀವಿ. ಇದು ಈ ವರ್ಷದಲ್ಲ, ಮೊದಲು ಕೊಟ್ಟಿರೋ ಎಕ್ಸಾಮ್ಸನ್ನ ಅವಾಗ ಅಸೆಟ್ ಟ್ರಾನ್ಸ್ಫರ್ ಮಾಡಿದ್ದ, ಅವಾಗ ಕ್ಯಾಪಿಟಲ್ ಗೇನ್ ಬಂದಿತ್ತು, ಆದರೆ ಅವಾಗ ಕಟ್ಟಿಲ್ಲದೆ ಎಕ್ಸಾಮ್ಷನ್ ತಗೊಂಡಿದ್ದ, ಆದರೆ ಆ ಎಕ್ಸಾಮ್ಷನ್ಸ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ ಆದ್ರಿಂದ ಅವಾಗ ಕಟ್ಟಬೇಕಾಗಿರೋದನ್ನ ಇವಾಗ ಕಟ್ತಾ ಇದ್ದಾನೆ ಈ ಒಂದು ವರ್ಷದಲ್ಲಿ ಅಂತ ನಾವು ಜಸ್ಟಿಫೈ ಕೊಡ್ಬೋದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ವೆನ್ ದ ನ್ಯೂ ಅಸೆಟ್ ಈಸ್ ಟ್ರಾನ್ಸ್ಫರ್ಡ್ ಬೈ ದ ಅಸೆಸ್ಸಿ ವಿತಿನ್ 3 years ಫ್ರಮ್ ದ ಡೇಟ್ ಆಫ್ ಅಕ್ವಿಸಿಷನ್. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಒಂದು ಅಸೆಟ್ ತಗೊಂಡಿದ್ದಾನೆ, ಅವನು ಹಳೆ ಅಸೆಟ್ ಮಾರಿದ್ದಾನೆ, ಅದು ಶಾರ್ಟ್ ಟರ್ಮ್ ಆಗಿರ್ಬೋದು ಲಾಂಗ್ ಟರ್ಮ್ ಆಗಿರ್ಬೋದು, ಅದರಿಂದ ಕ್ಯಾಪಿಟಲ್ ಗೇನ್ ಬಂತು, ಆಯಿತಾ, ಅದರಿಂದ ಹೊಸ ಆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಪಡ್ಕೊಂಡ, ಹಂಗಾಗಿ ಅವ್ನಿಗೆ ಎಕ್ಸೆಂಪ್ಷನ್ ಸಿಕ್ತು. ಆ ಎಕ್ಸೆಂಪ್ಷನ್ ಕಂಟಿನ್ಯೂ ಆಗಬೇಕು ಅಥವಾ ಪರ್ಮನೆಂಟಾಗಿ ಅವ್ನಿಗೆ ಸಿಗಬೇಕು ಅಂತಂದರೆ ಆ ಒಂದು ಹೊಸದಾಗಿ ಪರ್ಚೇಸ್ ಮಾಡಿರೋದನ್ನ 3 ವರ್ಷ ಅವನೇ ಇಟ್ಕೊಳ್ಬೇಕು, ಅವನ ಹೆಸರಲ್ಲೇ ಇರಬೇಕು. ಅವನು ಬೇರೆಯವ್ರಿಗೆ ಸೇಲ್ ಮಾಡಿಬಿಟ್ರೆ ಆ ಎಕ್ಸೆಂಪ್ಷನ್ ಅವಾಗೂ ವಿತ್ಡ್ರಾನ್ ಆಗುತ್ತೆ. ಅವಾಗ ಏನು ಮಾಡ್ತೀವಿ, ವಿತ್ಡ್ರಾನ್ ಮಾಡಿ in case see above the amount of exemption claimed earlier must be taxable as short term capital gain if the new asset is transferred within 2 years from the date of acquisition. ಆಯಿತಾ, 2 ವರ್ಷದ ಒಳಗಡೆನೆ ಅವನೇನಾದರೂ ಅದನ್ನ ಟ್ರಾನ್ಸ್ಫರ್ ಮಾಡಿದರೆ, 3 ವರ್ಷ ಇರಬೇಕು, ಅವನು 3 ವರ್ಷಕ್ಕಿಂತ, ಆಯಿತಾ, 2 ವರ್ಷಕ್ಕಿಂತ ಮೊದಲೇ, ಆಯಿತಾ, ಏನೋ ಹೇಳಿದ್ದಾನೆ ಇಲ್ಲಿ, ಟ್ರಾನ್ಸ್ಫರ್ಡ್ ವಿತಿನ್ ದ 2 years, 2 ವರ್ಷದ ಒಳಗಡೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾನೆ ಅಂದರೆ ಅವಾಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡಿ. ಆರ್ ಆಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಫ್ ದ ನ್ಯೂ ಅಸೆಟ್ ಇಸ್ ಟ್ರಾನ್ಸ್ಫರ್ಡ್ ವಿತಿನ್ 3 years ಬಟ್ ಆಫ್ಟರ್ 2 years ಫ್ರಮ್ ದ ಡೇಟ್ ಆಫ್ ಅಕ್ವಿಸಿಷನ್. 2 ವರ್ಷಗಳಾಗಿದೆ ಆದರೆ 3 ವರ್ಷದ ಒಳಗಡೆನೆ ಅವ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದರೆ ಅವಾಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ನೀವು ಟ್ರೀಟ್ಮೆಂಟ್ ಮಾಡಿ. ಆಯಿತಾ, 3 ವರ್ಷ ಇರಬೇಕಾಗಿತ್ತು, ಆಯಿತಾ, ಬಟ್ 3 ವರ್ಷ ಇಲ್ಲ, 2 ವರ್ಷ ಇದ್ದಾನೆ, 2 ವರ್ಷದಿಂದ 3 ವರ್ಷದ ಒಳಗಡೆ ಮಾರಿದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, 2 ವರ್ಷಕ್ಕಿಂತ ಕಡಿಮೆ ಮಾರಿದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡಿ. ಫಾರ್ ದ ಪ್ರೀವಿಯಸ್ ಇಯರ್ ಇನ್ ವಿಚ್ ದ ನ್ಯೂ ಅಸೆಟ್ ಈಸ್ ಟ್ರಾನ್ಸ್ಫರ್ಡ್, ಯಾವ ಅಸೆಟಲ್ಲಿ ಅವನು ಯಾವ ಇಯರಲ್ಲಿ ಅವನು ಮಾರ್ತಾನೆ ಆ ವರ್ಷದಲ್ಲೇ ನೀವೇನು ಮಾಡಿ ಟ್ಯಾಕ್ಸ್ನ ಚಾರ್ಜ್ ಮಾಡಿ. ಹೊಸದಾಗಿ ಅಲ್ಲಿ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಟ್ ಮಾಡುವಾಗ ಇವುಗಳನ್ನು ಕೂಡ ಸೇರಿಸಿ ಅದರಲ್ಲಿ. While calculating the capital gain for transfer of new asset, the exemption claimed earlier on the investment in the asset must be deducted from its cost of acquisition. ಇಲ್ಲಿ ಒಂದು ಹೊಸ ಒಂದು ಪಾಯಿಂಟ್ ಇದೆ, ಏನಂದರೆ ವೈಲ್ ಕ್ಯಾಲ್ಕುಲೇಟಿಂಗ್ ದ ಕ್ಯಾಪಿಟಲ್ ಗೇನ್ ಫಾರ್ ಟ್ರಾನ್ಸ್ಫರ್ ಆಫ್ ನ್ಯೂ ಅಸೆಟ್. ಅಂದರೆ ಈಗ ನ್ಯೂ ಅಸೆಟ್ನ ಅವನು ಟ್ರಾನ್ಸ್ಫರ್ ಮಾಡಿಬಿಡ್ತಾನಲ್ಲ ವಿತಿನ್ 2 ಅಥವಾ ವಿತಿನ್ 3 yearsಲ್ಲಿ, ಅದನ್ನು ಟ್ರಾನ್ಸ್ಫರ್ ಮಾಡೋವಾಗ ಏನು ಮಾಡಬೇಕಂದ್ರೆ, ನಿಮಗೆ ಮೊದಲು ಎಕ್ಸೆಂಪ್ಷನ್ ಸಿಕ್ಕಿರುತ್ತಲ್ಲಪ್ಪ, ಅದ್ರ ಮೇಲೆ ಆ ಎಕ್ಸೆಂಪ್ಷನ್ನ ಈಗ ನೀವೇನಾಗಿದೆ ನ್ಯೂ ಅಸೆಟ್ನ ಮಾರ್ತಿದ್ದೀರಾ, ಆ ನ್ಯೂ ಅಸೆಟ್ ಯಾವುದೋ 3 ವರ್ಷದ ಒಳಗಡೆ 2 ವರ್ಷದೊಳಗಡೆ ಆ ಅಸೆಟ್ನ ಮಾರ್ತಿದ್ದೀರಿ, ಅದರಿಂದ ಕೂಡ ನಿಮಗೆ ಕ್ಯಾಪಿಟಲ್ ಗೇನ್ ಬರುತ್ತೆ. ಆದರೆ ಆ ಕ್ಯಾಪಿಟಲ್ ಗೇನ್ನ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಏನು ಮಾಡಬೇಕು, ಕಾಸ್ಟ್ ಆಫ್ ಅಕ್ವಿಸಿಷನ್ ಲೆಸ್ ಮಾಡ್ತೀರಲ್ವಾ, ಆ ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ನೀವೇನು ಮಾಡಬೇಕಂತಂದರೆ ಈ ಎಕ್ಸೆಂಪ್ಷನ್ ಅಮೌಂಟ್ನ ಲೆಸ್ ಮಾಡಿ ಉಳಿದಿರೋ ಅಮೌಂಟ್ನ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತೇಳಿ ನೀವು ತೊಗೊಬೇಕು. ಪೂರ್ತಿ ಅಮೌಂಟ್ನ ಕಾಸ್ಟ್ ಆಫ್ ಅಕ್ವಿಸಿಷನ್ ತೊಗೊಳ್ಬಾರ್ದು. ಮೊದಲು ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಆ ಎಕ್ಸೆಂಪ್ಷನ್ ಏನು ಅಲೌ ಸಿಕ್ಕಿತ್ತು ಅದನ್ನ ಲೆಸ್ ಮಾಡಿ ಉಳಿದಿರೋ ಅಮೌಂಟ್ನ ನೀವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಔಟರ್ ಕಾಲಮಲ್ಲಿ ತೋರಿಸ್ಬೇಕು. ಇದನ್ನು ಒಂದು ಇಲಿಸ್ಟ್ರೇಷನ್ ಮಾಡಿ ಅದರಲ್ಲಿ ತಿಳ್ಕೊಳ್ಳೋಣ. ಈಗ ನಾವೊಂದು ಇಲಿಸ್ಟ್ರೇಷನ್ ನೋಡೋಣ. ಈಗ ನಾವೇನು ಡಿಸ್ಕಸ್ ಮಾಡಿದ್ವಿ, ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54B. ಈ ಎಕ್ಸೆಂಪ್ಷನ್ ಥಿಯರಿ ಡಿಸ್ಕಸ್ ಮಾಡಿದ್ದೀವಿ. ಈ ಥಿಯರಿ ನಿಮಗೆ ಇನ್ನಷ್ಟು ಫೆಮಿಲಿಯಾರಿಟಿ ತೊಗೊಬೇಕು ಅಂದರೆ, ಇನ್ನಷ್ಟು
ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ಇದ್ರ ಮೇಲೆ ಒಂದು ಇಲ್ಯುಸ್ಟ್ರೇಷನ್ ನೋಡೋಣ. ಈಗ ನಾವು ಡಿಸ್ಕಸ್ ಮಾಡ್ತಾರೆ ಇಲ್ಯುಸ್ಟ್ರೇಷನ್ ಮೇನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54D. ನೋಡಿ ಇಲ್ಯುಸ್ಟ್ರೇಷನ್ ಈ ಥರ ಇದೆ. ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಎಂಡಿಂಗ್ ಆನ್ March 31st, 2019, ಲಾವಣ್ಯ ಸೆಲ್ಸ್ ದ ಫಾಲೋವಿಂಗ್. 31st March 2019 ಪ್ರೀವಿಯಸ್ ಇಯರ್ ಎಂಡಿಂಗಲ್ಲೇ ಲಾವಣ್ಯ ಏನು ಮಾಡಿದ್ದಾಳೆ, ಈ ಒಂದು ಅಸೆಟ್ಸ್ನ ಸೇಲ್ ಮಾಡಿದ್ದಾಳೆ. ಅವು ಯಾವ ನೋಡೋಣ. ನೋಡಿ, ಫಸ್ಟ್ ಕಾಲಮ್ ಅಸೆಟ್ಸ್, ಸೆಕೆಂಡ್ ಕಾಲಮ್ ಡೇಟ್ ಆಫ್ ಸೇಲ್, ಥರ್ಡ್ ಕಾಲಮ್ ಸೇಲ್ಸ್ ಕನ್ಸಿಡರೇಷನ್ ಎಷ್ಟಕ್ಕೆ ಮಾರಿದಾಳೆ, ಆ್ಯಂಡ್ ಫೋರ್ತ್ ಕಾಲಮ್ ಕಾಸ್ಟ್ ಆಫ್ ಅಕ್ವಿಸೇಷನ್ ಅಂದರೆ ಎಷ್ಟಕ್ಕೆ ಅದನ್ನು ಪರ್ಚೇಸ್ ಮಾಡಿದ್ಲು. ಲಾಸ್ಟ್ ಕಾಲಮ್ ಇಯರ್ ಆಫ್ ಪರ್ಚೇಸ್, ಯಾವ ವರ್ಷದಲ್ಲಿ ಪರ್ಚೇಸ್ ಮಾಡಿದ್ಲು. ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ನಂಬರ್ 1 ಶೇರ್ಸ್ 10th April 2018 ಮಾರಿದಾಳೆ. ಎಷ್ಟಕ್ಕೆ? 21,25,000 ರೂಪಾಯಿಗೆ. ತಗೊಂಡಿರೋದು ಕಾಸ್ಟ್ ಆಫ್ ಅಕ್ವಿಸೇಷನ್ ಈಸ್ 16 lakh ಇನ್ ದ ಇಯರ್ ಆಫ್ 2013-14. ಎರಡನೇದು ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ರೂರಲ್ ಏರಿಯಾ. ಸೊ ಶಿ ಸೋಲ್ಡ್ ಆನ್ 25th May 2018 ಫಾರ್ rupees 42,50,000 and she acquired the same for rupees 5,75,000 in the year 1993 and 1994. Next, third one, agricultural land in urban area. She sold on 10th June 2018 for rupees 70,12,500 and the same she had been acquired for rupees 6,25,000 in the year 1999 and 2000. ಇದನ್ನೆಲ್ಲರೂ ನೀವು ಗಮನದಲ್ಲಿ ಇಟ್ಕೊಬೇಕು. ನೆಕ್ಸ್ಟ್ ಒನ್, ನಾನ್ ಲಿಸ್ಟೆಡ್ ಡಿಬೆಂಚರ್ಸ್ sold on 10th April 2018 for rupees 7,25,000 and it has been acquired for 4,25,000 in the year 2013-14. ಅಂದರೆ ಅಲ್ಲಿ ಅವಂಗಿಲ್ಲ, ಅವೇನು ಮಾಡಿದ್ದಾರೆ ಅವರು, ಕಾಲಮ್ ವೈಸ್ ಕೊಟ್ಟಿದ್ದಾರೆ. ನಾವು ಓದೋವಾಗ ಆ ರೀತಿ ಓದ್ಕೊಬೇಕು, ಆಯಿತಾ. ನೆಕ್ಸ್ಟ್, ಪರ್ಸ್ನಲ್ ಕಾರ್ ಹ್ಯಾಸ್ ಬೀನ್ ಸೋಲ್ಡ್ ಆನ್ 1st July 2018 for rupees 25,000 and it has been purchased for 3 lakh in the year 2014-15. ಇಷ್ಟು ಮಾಹಿತಿ ಕೊಟ್ಟಿದ್ದಾದ್ಮೇಲೆ and also they have been given adjustments here. The fair market value of agricultural land in urban area on 1st April 2001 was rupees 5 lakh rupees. ಯಾಕೆ ಹೇಳಿ ಇದನ್ನು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರೋದು ಅರ್ಬನ್ ಏರಿಯಾಗೆ? The fair market value for agriculture land in urban area is 1st April 2001 for rupees 5 lakh. ಯಾಕೆ ಅರ್ಬನ್ ಏರಿಯಾಗೆ ಕೊಟ್ಟಿದ್ದಾನೆ ಅಂತಂದರೆ, ದಿಸ್ ಅರ್ಬನ್ ಏರಿಯಾ ಹ್ಯಾಸ್ ಬೀನ್ ಪರ್ಚೇಸ್ಡ್ ಬಿಫೋರ್ 1st April 2001 ಅಲ್ವಾ. ಬಿಫೋರ್ 1st April 2001 ಪರ್ಚೇಸ್ ಮಾಡಿರೋದ್ರಿಂದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಹಾಗಾಗಿ ನೀವೇನು ಮಾಡಬೇಕು, ಎನಿಥಿಂಗ್ ಯು ಕ್ಯಾನ್ ಟೇಕ್ ಕಾಸ್ಟ್ ಆಫ್ ಅಕ್ವಿಸೇಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈ, ಅದನ್ನು ನೀವೇನು ಮಾಡಬೇಕಾಗುತ್ತೆ, ತೊಗೊಳ್ಬೇಕಾಗುತ್ತೆ. ಯು ಕ್ಯಾನ್ ಆಸ್ಕ್ ಮೀ ಒನ್ ಮೋರ್ ಕ್ವಶನ್, ಸರ್ ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ದಿಸ್ ಈಸ್ ಆಲ್ಸೋ ಹ್ಯಾಸ್ ಬೀನ್ ಪರ್ಚೇಸ್ಡ್ ಬಿಫೋರ್ 1st April 2001 ಅಲ್ವಾ, ಅದಕ್ಕೆ ಯಾಕೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿಲ್ಲ? ದಟ್ ಈಸ್ ಆಲ್ರೆಡಿ ಯು ನೋ ದ್ಯಾಟ್ agriculture land in rural area is first of all not a capital asset, it is a non-capital asset. ಅದನ್ನು ನಾವು ಕನ್ಸಿಡರೇ ಮಾಡೋದಿಲ್ಲ, ಅದನ್ನು ಹೌದಾ, ಲೆಕ್ಕ ಮಾಡುವಾಗ ಅದನ್ನ ಕನ್ಸಿಡರೇ ಮಾಡೋದಿಲ್ಲ, ಅದನ್ನ ಇಗ್ನೋರ್ ಮಾಡ್ತೀವಿ ನಾವು, ನಾನ್ ಕ್ಯಾಪಿಟಲ್ ಅಸೆಟ್ ಅಂತೇಳಿ, ಅದಕ್ಕೆ ಅವನು ಕೊಟ್ಟಿಲ್ಲ. ಬಟ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಇಸ್ ಅ ಕ್ಯಾಪಿಟಲ್ ಅಸೆಟ್, ಸೊ ವಿ ಸೋಲ್ಡ್ ಇಟ್ ಆನ್ 10th June 2018 for rupees 70,12,500. It has been acquired for rupees 6,25,000 in the year 1999 and 2000 before 1st April 2001. ಅದಕ್ಕೋಸ್ಕರ ಮಾತ್ರ ಅದಕ್ಕೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ನೆಕ್ಸ್ಟ್, ಆನ್ 31st July 2019 ಲಾವಣ್ಯ ಡೆಪಾಸಿಟ್ಸ್ rupees 50 lakhs under section 54B for claiming exemption in future by purchasing agricultural land. ಆಯಿತಾ, ಇದು ನಾವು ನೋಡೋಣ. ನಾವು ಇದನ್ನು by withdrawing from the deposit account
She purchases agricultural land for rupees 47 lakh till 9th June 2020. ಅಂದರೆ she purchased agricultural land for rupees 47 lakh till June 9th June 2020. Find out taxable capital gain for the assessment year 2019-20 and 21-22. So this is the very nice illustration. ಇದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ಫಸ್ಟ್ ನಾವೇನು ಮಾಡೋಣಪ್ಪ ಅಂದರೆ ಈಗ ಕೊಟ್ಟಿರ್ತಕ್ಕಂತಹ ಒಂದು ಲೆಕ್ಕನ ಅನಾಲಿಸಿಸ್ ಮಾಡೋಣ. ಅನಾಲಿಸಿಸ್ ಮಾಡಿ ಅದರಲ್ಲಿ ವಿಷಯವನ್ನು ತಿಳ್ಕೊಂಡು ಆಮೇಲೆ ಮುಂದೆ ನಾವೇನು ಮಾಡಬೇಕು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ಫಸ್ಟ್, ಅಮಾಂಗ್ ದ ಕ್ಯಾಪಿಟಲ್ ಅಸೆಟ್ ಟ್ರಾನ್ಸ್ಫರ್ಡ್ ಬೈ ದ ಅಸೆಸ್ಸಿ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2018-19. ನೀವು ಇಲ್ಲಿ ನೋಡ್ಬೋದು ಆಯಿತಾ, ಇಲ್ಲಿ ನೀವು ಲೆಕ್ಕದ ನೋಡ್ಬೋದು. ಹೌ ಮೆನಿ ಅಸೆಟ್ಸ್ ಹಿ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್? ನಂಬರ್ 1 ಶೇರ್ಸ್, ನಂಬರ್ 2 ಅಗ್ರಿಕಲ್ಚರ್ ಲ್ಯಾಂಡ್ ನಂಬರ್ ಇನ್ ರೂರಲ್ ಏರಿಯಾ, ನಂಬರ್ 3 ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ, ನಂಬರ್ 4 ನಾನ್ ಲಿಸ್ಟೆಡ್ ಡಿವೆಂಚರ್ಸ್ ಆ್ಯಂಡ್ ನಂಬರ್ 5 ಪರ್ಸ್ನಲ್ ಕಾರ್. 5 ಅಸೆಟ್ಸ್ ನಾವು ಏನು ಮಾಡಿದ್ದಾನೆ, ಟ್ರಾನ್ಸ್ಫರ್ ಮಾಡಿದ್ದಾನೆ. ಹೌದಾ? ಅಮಾಂಗ್ ದಿ ಕ್ಯಾಪಿಟಲ್ ಅಸೆಟ್ ಟ್ರಾನ್ಸ್ಫರ್ಡ್ ಬೈ ದ ಅಸೆಸ್ಸಿ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2018-19. ಸೊ ಈ 18-19ನಲ್ಲಿ ಅವನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂತಹ ಎಲ್ಲ 5 ಅಸೆಟ್ಸಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಆ್ಯಂಡ್ ಪರ್ಸ್ನಲ್ ಕಾರ್ ಆರ್ ನಾಟ್ ಕ್ಯಾಪಿಟಲ್ ಅಸೆಟ್ಸ್. ಇದು ನಿಮ್ಗೆ ಈಗಾಗಲೇ ತಿಳ್ಕೊಂಡಿದ್ದೀರಾ. ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಆ್ಯಂಡ್ ಪರ್ಸ್ನಲ್ ಕಾರ್ ಯೂಸ್ಡ್ ಫಾರ್ ಬಿಸ್ನೆಸ್ ಈಸ್ ಎ ಕ್ಯಾಪಿಟಲ್ ಅಸೆಟ್, ಬಟ್ ಪರ್ಸ್ನಲ್ ಕಾರ್ ಈಸ್ ಎ ನಾನ್ ಕ್ಯಾಪಿಟಲ್ ಅಸೆಟ್ಸ್. ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಆ್ಯಂಡ್ ಪರ್ಸ್ನಲ್ ಕಾರ್, ದೀಸ್ 2 ಥಿಂಗ್ಸ್ ಆರ್ ಎ ನಾನ್ ಕ್ಯಾಪಿಟಲ್ ಅಸೆಟ್ಸ್. ಅಂದರೆ ಏನು, 5 ಇದ್ದಾವೆ, 5ರಲ್ಲಿ 2 ನಾನ್ ಕ್ಯಾಪಿಟಲ್ ಅಸೆಟ್ಸ್, ಇನ್ನು ಬರೀ ಎಷ್ಟು ಉಳಿತವೆ, 3 ಉಳಿತವೆ. ದ ಅದರ್ 3 ಆರ್ ಕ್ಯಾಪಿಟಲ್ ಅಸೆಟ್ಸ್ ಆರ್ ಲಾಂಗ್ ಟರ್ಮ್ ಇನ್ ನೇಚರ್. ನೀವು ಗಮನಿಸ್ಬೋದು ಈ 3 ಕೂಡ ಏನಾಗಿದ್ದಾವೆ, ಶೇರ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಆಗಿರ್ಬೋದು, ಆಮೇಲೆ ನಾನ್ ಲಿಸ್ಟೆಡ್ ಡಿವೆಂಚರ್ಸ್. ಈ 3 ಕೂಡ ಕ್ಯಾಪಿಟಲ್ ಅಸೆಟ್ಸು, ಮತ್ತು ಆ 3 ಕೂಡ ಲಾಂಗ್ ಟರ್ಮ್. ಯು ಕ್ಯಾನ್ ಆಸ್ಕ್ ಮಿ ಎ ಕ್ವಶನ್, ಸರ್ ಹೌ ಡು ಯು ನೋ ಇಟ್ ಈಸ್ ಲಾಂಗ್ ಟರ್ಮ್? ಫರ್ ಪರ್ಚೇಸ್ ಡೇಟ್ಗೂ ಸೇಲಿಂಗ್ ಡೇಟ್ಗೂ ನೋಡಿ, 13-14 ಪರ್ಚೇಸ್ ಮಾಡಿದ್ದಾನ, ಮಾರಿರೋದು 18-19. ಅಂದರೆ ಶೇರ್ಸ್ ಲಿಸ್ಟೆಡ್ ಆದರೆ 1 ಇಯರ್ಗಿನ್ನ ಜಾಸ್ತಿ ಇದ್ದರೆ ಸಾಕು, ಅನ್ಲಿಸ್ಟೆಡ್ ಆದರೆ 2 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಸಾಕು. ಸೊ ಇಲ್ಲಿ ಅವನು ಎಷ್ಟು ವರ್ಷ ಇದ್ದಾನೆ, ಆಲ್ಮೋಸ್ಟ್ 5 ವರ್ಷಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ದಾನೆ, ಹಂಗಾಗಿ ಇದು ಲಾಂಗ್ ಟರ್ಮ್. ನೆಕ್ಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ. ಸೊ 1st April 2001ಗಿನ ಬಿಫೋರ್ ತೊಗೊಂಡಿರೋದು, 99 ಆ್ಯಂಡ್ 2000 ತೊಗೊಂಡಿರೋದು, 18-19ನಲ್ಲಿ ಮಾರಿರೋದು. ಇದು 2 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಸಾಕು, ಬಟ್ ಇಲ್ಲಿ ಎಷ್ಟಾಗಿದೆ, 18 ವರ್ಷಕ್ಕಿಂತ ಜಾಸ್ತಿ ಇದೆ. ಸೊ ಇದು ಕೂಡ ಲಾಂಗ್ ಟರ್ಮ್. ಅದೇ ರೀತಿ ನಾನ್ ಲಿಸ್ಟೆಡ್ ಡಿವೆಂಚರ್ಸ್ 3 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಲಾಂಗ್ ಟರ್ಮ್. ಸೊ ಇಲ್ಲಿ 13-14ನಲ್ಲಿ ಪರ್ಚೇಸ್ ಮಾಡಿರೋದು, 18-19ನಲ್ಲಿ ಮಾರಿರೋದು, 5 ಇಯರ್ಸ್ಗಿನ್ನ ಜಾಸ್ತಿ ಇದೆ. ಸೊ ಹಾಗಾಗಿ ಇದು ಲಾಂಗ್ ಟರ್ಮ್. ಅಂದರೆ ನಾವು ಇದನ್ನ ಫಸ್ಟ್ ಅನಾಲಿಸಿಸ್ ಮಾಡಬೇಕು. ಬಿಫೋರ್ ಸಾಲ್ವಿಂಗ್ ದಿಸ್ ಇಲ್ಲುಸ್ಟ್ರೇಷನ್ ಯು ಮಸ್ಟ್ analyze that one. Among the 5 assets, already 2 are ignored because they are not at all capital asset. They are not eligible to calculate capital gain. Avugna ignore ಮಾಡಿ. Then you left with 3 shares. Then agricultural land in urban area and non-listed debentures. Based on our observation, all the 3 what have been left and find out as a capital asset, all 3 are long-term capital assets only. This is the second point we have been noticed here. And third point, since the assessee has transferred an agricultural land in urban area and has deposited money in a bank for investing another agricultural land, he is eligible for exemption under section 54B. ಇಲ್ಲಿ ನೀವು ಗಮನಿಸ್ಬೋದು, 5 ಅಸೆಟ್ಸಲ್ಲಿ 2 ಅಸೆಟ್ ಇಗ್ನೋರ್ ಮಾಡಿದ್ದೀವಿ ಬಿಕಾಸ್ ದೇ ಆರ್ ನಾನ್ ಕ್ಯಾಪಿಟಲ್ ಅಸೆಟ್ಸ್. ಆ್ಯಂಡ್ ಅದರಲ್ಲಿ ಇನ್ನು 3 ಇದ್ದಾವೆ. ಆ 3ರಲ್ಲಿ 1ಕ್ಕೆ ಮಾತ್ರ ಎಕ್ಸೆಂಪ್ಷನ್ ಸಿಗ್ತಾ ಇದೆ ಅಂಡರ್ ಸೆಕ್ಷನ್ 54. ಯಾವುದಪ್ಪ ಅಂತಂದರೆ ಅದೇ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ. ವೈ ಗಮನಿಸಿ ಇಲ್ಲಿ. ಆನ್ 31st July 2019, ಲಾವಣ್ಯ ಡೆಪಾಸಿಟೆಡ್ 50 lakhs ಅಂಡರ್ ಸೆಕ್ಷನ್ 54B ಫಾರ್ ಕ್ಲೈಮಿಂಗ್ ಎಕ್ಸೆಂಪ್ಷನ್ ಇನ್ ಫ್ಯೂಚರ್ ಬೈ ಪರ್ಚೇಸಿಂಗ್ ಅಗ್ರಿಕಲ್ಚರ್ ಲ್ಯಾಂಡ್. ನೋಡಿದ್ರಾ, ಅಗ್ರಿಕಲ್ಚರ್ ಲ್ಯಾಂಡ್ ಮಾರಿದಾಳೆ. ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಮಾರಿ ಎಷ್ಟು ಬಂತು, 70,12,500 rupees ಬಂದಿದೆ. ಆಯಿತಾ? ಅದರಲ್ಲಿ 50 ಲಕ್ಷ ರೂಪಾಯಿನ ತೆಗೆದೇನು ಮಾಡಿದ್ದಾಳೆ, ಕ್ಯಾಪಿಟಲ್ ಗೇನ್
ಅಕೌಂಟ್ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಿದರೆ ಲಾವಣ್ಯ ಡೆಪಾಸಿಟೆಡ್ 50 lakhs ಅಂಡರ್ ಸೆಕ್ಷನ್ 54B. ಅದೇ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಏನು ಮಾಡಿದ್ದಾಳೆ, ಡೆಪಾಸಿಟ್ ಮಾಡಿದ್ದಾಳೆ. ವೈ ಶಿ ಹ್ಯಾಸ್ ಬಿನ್ ಡೆಪಾಸಿಟೆಡ್ ಇನ್ ಫ್ಯೂಚರಲ್ಲಿ ಆರ್ ಅಗ್ರಿಕಲ್ಚರ್ ಲ್ಯಾಂಡ್ನ ಪರ್ಚೇಸ್ ಮಾಡೋಕ್ಕೋಸ್ಕರ. ಹೌದಾ? ಸೊ ಹಂಗೆ ಮಾಡಿದ್ರು ಕೂಡ ಏನಾಗುತ್ತೆ, ಶಿ ವಿಲ್ ಗೆಟ್. ನಮ್ಗೆ ಗೊತ್ತಿದೆ ಏನು ಹೇಳಿ, ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಮಾರಿಬಿಟ್ಟು ವಿತಿನ್ 2 yearsಲ್ಲಿ ನೀವು ಎಲ್ಲಾದರೂ ಸರಿ ರೂರಲ್ ಏರಿಯಾ ಅಥವಾ ಅಗ್ರಿಕಲ್ಚರ್ ಅರ್ಬನ್ ಏರಿಯಾ ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲಾದರೂ ಸರಿ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ನ ತೆಗೆದುಕೊಂಡ್ರೆ ಯು ವಿಲ್ ಗೆಟ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54B. ಬಟ್ ಇಮಿಡಿಯೇಟಾಗಿ ತೊಗೊಳಕ್ಕೆ ಆಗಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ಯು ಕ್ಯಾನ್ ಡೆಪಾಸಿಟ್ ಮನಿ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್. ಆವಾಗಲೂ ಕೂಡ ನಿಮ್ಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಆದರೆ ವಿತಿನ್ 2 yearsಲ್ಲಿ ಆಮೇಲೆ ತೊಗೊಬೇಕು ಆ ಅಕೌಂಟ್ನಲ್ಲಿ ಡ್ರಾ ಮಾಡಿಕೊಂಡು. ಇಲ್ಲಿ ಮಾಡಿದಾಳ ನೋಡಿ, ಎಸ್, ಬೈ ವಿತ್ಡ್ರಾಯಿಂಗ್ ಫ್ರಮ್ ಡೆಪಾಸಿಟ್ ಅಕೌಂಟ್ ಶಿ ಪರ್ಚೇಸಸ್ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ ₹47 lakh. 50 ಲಕ್ಷ ಡೆಪಾಸಿಟ್ ಮಾಡಿದ್ದಾಳೆ, ಆದರೆ 47 ಲಕ್ಷಕ್ಕೆ ಮಾತ್ರ ಏನು ಮಾಡಿದ್ದಾಳೆ, ತೆಗೆದುಕೊಂಡಿದ್ದಾಳೆ. ಟಿಲ್ 9 June 2020. ಫೈಂಡ್ ಔಟ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 1920 ಆ್ಯಂಡ್ 21-22 ಅಂತ ಕೇಳಿದ್ದಾರೆ. ಇದನ್ನ ಲೆಕ್ಕನ ಸಾಲ್ವ್ ಮಾಡ್ತಾ ಇದ್ದೀವಿ ನಾವು ಆಲ್ರೆಡಿ, ಈಗಾಗಲೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಪಾಯಿಂಟ್ ಸಿ ನೋಡಿದ್ದೀವಿ. ಸಿನ್ಸ್ ದ ಅಸೆಸಿ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ಡ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ and has deposited money in bank for investing in another agricultural land, he is eligible for exemption under section 54B. ಅಲ್ವಾ? ಬೆಳಿಗ್ಗೆ ಇದಕ್ಕೂ ಮೊದಲು 30 minutes ಬಿಫೋರ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಲ್ವಾ 54B ಎಕ್ಸೆಂಪ್ಷನ್, ಅದ್ರಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಆ್ಯಂಡ್ ನಾವು ನೆಕ್ಸ್ಟ್ 4th ಪಾಯಿಂಟ್ ನೀವು ಇದರಲ್ಲಿ ಗಮನಿಸೋದಾದರೆ, ದ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ವಾಸ್ ಟ್ರಾನ್ಸ್ಫರ್ಡ್ ಆನ್ 10th June 2018. Hence the maximum time period for investment on another agriculture land is 9th June 2020. ಇದನ್ನು ನೀವೆಲ್ಲರೂ ಗಮನಿಸಬೇಕು. ಏನಪ್ಪ ಅಂತಂದರೆ, ಅಗ್ರಿಕಲ್ಚರ್ ಲ್ಯಾಂಡ್ ನಮ್ಮ ಮಾರಿದಾಳೆ, ಅದರಿಂದ 70 ಲಕ್ಷ 12,500 ರೂಪಾಯಿ ಬಂದಿದೆ. ಅದರಲ್ಲಿ 50 ಲಕ್ಷ ರೂಪಾಯಿ ಏನು ಮಾಡಿದ್ದಾಳೆ, ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ್ದಾಳೆ. ಅಂದರೆ 2 ವರ್ಷ ಟೈಮ್ ಇರುತ್ತೆ, ಅಷ್ಟೊಳಗಡೆ ಪರ್ಚೇಸ್ ಮಾಡ್ತೀನಿ. ಬಟ್ ಇಮಿಡಿಯೇಟ್ಲಿ ನಿಮ್ಗೆ ಎಕ್ಸೆಂಪ್ಷನ್ ಬೇಕು ಅಂದರೆ ಇಮಿಡಿಯೇಟ್ಲಿ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಸದ್ಯ ಡೆಪಾಸಿಟ್ ಮಾಡಿ ಆಮೇಲೆ 2 ವರ್ಷದ ಒಳಗಡೆ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ಶಿ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ಡ್. ಯಾವತ್ತಪ್ಪ? 10th June 2018 ಟ್ರಾನ್ಸ್ಫರ್ ಮಾಡಿದ್ದಾಳೆ. ಟ್ರಾನ್ಸ್ಫರ್ ಮಾಡಿ ಜುಲೈಯಲ್ಲಿ 1 ತಿಂಗಳಾದಮೇಲೆ ಏನು ಮಾಡಿದ್ದಾಳೆ, ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ್ದಾಳೆ. ಸಂತೋಷ, ಅಲ್ಲಿಗೆ ಎಕ್ಸೆಂಪ್ಷನ್ ಸಿಗುತ್ತೆ, ಆ ವರ್ಷ ಸಿಗುತ್ತೆ. ಆದರೆ ಆ ಎಕ್ಸೆಂಪ್ಷನ್ಸ್ನ ವಿತ್ಡ್ರಾ ಆಗದಿರೋ ಹಂಗೆ ಕಾಪಾಡ್ಕೊಬೇಕು ಅಂದರೆ ವಿತಿನ್ 2 years ಶಿ ವಾಂಟ್ ಟು ಬಿ ಪರ್ಚೇಸ್. ಅಂದರೆ 10th June 2018 ಮಾರಿದಾಳೆ ಅಂದರೆ 9th June 2020 ಒಳಗಡೆ ಏನು ಮಾಡಿಬಿಡ್ಬೇಕು, ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಿದಾಳೆ, ಆದರೆ ಎಷ್ಟು ಮಾಡಿದ್ದಾಳೆ? ಬೈ ವಿತ್ಡ್ರಾಯಿಂಗ್ ಫ್ರಮ್ ದ ಡೆಪಾಸಿಟ್ ಅಕೌಂಟ್ ಶಿ ಪರ್ಚೇಸಸ್ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ ₹47 lakh ಟಿಲ್ 9th June 2020. ಅಷ್ಟೇ, 47 ಲಕ್ಷ ಮಾತ್ರ 9th June 2020ವರೆಗೂ ಮಾಡಿರೋದು. ಅಲ್ಲಿಗೆ ಎಕ್ಸ್ಪೈರ್ ಆಗೋ ಡೇಟು. ಇನ್ನು ಮಿಕ್ಕಿರ್ತಕ್ಕಂಥ 3 ಲಕ್ಷ ಇದೆಯಲ್ಲ, ಅದು ಎಕ್ಸಾಮ್ಷನ್ ಸಿಗಲ್ಲ. ಎಕ್ಸಾಮ್ಷನ್ ತಗೊಂಡಿದ್ಲು ಮೊದಲು, ಈಗ ಅದು ವಿತ್ಡ್ರಾ ಮಾಡಬೇಕು. ಯಾಕೇಳಿ 9th June 2020ವರೆಗೂ ಇತ್ತು ಟೈಮ್. ಮೊದಲು 50 lakhs ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ್ದು, ಅಷ್ಟು ಎಕ್ಸಾಮ್ಷನ್ ತಗೊಂಡಿದ್ದಾಳೆ, ಡೆಫಿನೆಟ್ಲಿ ತಗೊಂಡಿದ್ದಾಳೆ. ಆದರೆ ಆ ಎಕ್ಸಾಮ್ಷನ್ ತಗೊಂಡ್ಬಿಟ್ಲು ಅಂತ ಅಲ್ಲಿಗೆ ಸುಮ್ಮನೆ ಇರಬಾರ್ದು. ಆ ಅಮೌಂಟ್ನ ವಿತ್ಡ್ರಾ ಮಾಡಿ ಏನು ಮಾಡಬೇಕು, ಇನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಬೇಕು. ಅದಕ್ಕೆ ಲಾಸ್ಟ್ ಡೇಟ್ ಇರೋದು 9th June 2020. ಅಷ್ಟರೊಳಗಡೆ ಏನು ಮಾಡಿದ್ದಾಳೆ, 47 lakhs ಮಾತ್ರ ಖರ್ಚು ಮಾಡಿದ್ದಾಳೆ. 3 ಲಕ್ಷ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಸೊ ಕೊಟ್ಟಿರ್ತಕ್ಕಂಥ 50 ಲಕ್ಷ ಎಕ್ಸಾಮ್ಷನ್ನು ಖರ್ಚು ಮಾಡಿರೋದು ಬರೀ 47 lakh, 3 ಲಕ್ಷ ಉಳ್ಕೊಂಡ್ಬಿಟ್ಟಿದೆ. ಅದನ್ನು ನೀವೇನು ಮಾಡಬೇಕು, ಎಕ್ಸಾಮ್ಷನ್ ಕೊಟ್ಟಿದ್ರಲ್ಲ ಅದನ್ನೀಗ ವಿತ್ಡ್ರಾ ಮಾಡಿ ಮತ್ತೆ ನೆಕ್ಸ್ಟ್ ಇಯರ್ಗೆ ಕ್ಯಾಪಿಟಲ್ ಯಾವ ವರ್ಷ ಇದು ಎಕ್ಸಾಮ್ಷನ್ ಆಯಿತು ಆ ವರ್ಷದ ಕ್ಯಾಪಿಟಲ್ಗೆ ಏನಂತೇಳಿ ಟ್ರೀಟ್ ಮಾಡಬೇಕು. ಇದನ್ನು ಆಲ್ರೆಡಿ ಥಿಯರಿಲಿ ಹೇಳಿದ್ದೀನಿ, ಇವಾಗ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಈಗ ಫೈನಲ್ ಲೆಕ್ಕ ಮಾಡ್ತೀವಲ್ವಾ, ಆಗ ನಿಮಗೆ ಇನ್ನಷ್ಟು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಗೋ ಟು ದ ನೆಕ್ಸ್ಟ್ ಒನ್. ದ ಅಗ್ರಿಕಲ್ಚರ್, ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ವಾಸ್ ಟ್ರಾನ್ಸ್ಫರ್ಡ್ ಆನ್ 10th June 2018. Hence the maximum time period for investment in another agricultural land is 9th June 2020. ಆದರೆ by the end of the prescribed duration there is unutilized balance in the account scheme, ಅಲ್ಲ? So which must be taxable as the gain of original asset is taxed. ಆಯಿತಾ? ಸೊ 47 ಲಕ್ಷ ಖರ್ಚು ಮಾಡಿದಾಳೆ, ಇನ್ನೂ 3 ಲಕ್ಷ ಅನ್ಯುಟಿಲೈಸ್ಡ್ ಬ್ಯಾಲೆನ್ಸ್ ಉಳ್ಕೊಂಡ್ಬಿಟ್ಟಿತ್ತು.
ಬೆಳಿಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ, ಐ ಮೀನ್ ಬಿಫೋರ್ 30 ಮಿನಿಟ್ಸ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಅನ್ಯುಟಿಲೈಸ್ಡ್ ಅಮೌಂಟ್ ಏನನ್ನು ಇದ್ದರೆ ಇಟ್ ಮಸ್ಟ್ ಬಿ ಟ್ಯಾಕ್ಸಬಲ್ ಆಸ್ ದ ಗೇನ್ ಆಫ್ ದಿ ಒರಿಜಿನಲ್ ಅಸೆಟ್ ಟ್ಯಾಕ್ಸ್. ನಾವು ಯಾವ ರೀತಿ ಒರಿಜಿನಲ್ ಅಸೆಟ್ಗೆ ಟ್ಯಾಕ್ಸ್ ಮಾಡ್ತೀವಿ ಆ ರೀತಿ ಅದನ್ನು ಮತ್ತೆ ಟ್ಯಾಕ್ಸ್ ಮಾಡಬೇಕು. ಈಗ ಒರಿಜಿನಲ್ ಅಸೆಟ್ ಲಾಂಗ್ ಟರ್ಮ್ ಅಲ್ವಾ, ಸೊ ಆ ಮಿಕ್ಕಿರೋ ಅಮೌಂಟ್ ಇದೆಯಲ್ಲ 3 ಲಕ್ಷ, ಅದನ್ನು ಕೂಡ ನಾವೇನು ಮಾಡಬೇಕು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಬೇಕು ಫಾರ್ ಅಸೆಸ್ಮೆಂಟ್ ಇಯರ್ 2021-22. ಯಾಕೆ ಯಾವ ವರ್ಷದಲ್ಲಿದೆ ಎಕ್ಸೆಂಪ್ಷನ್ ಆಗಿದ್ದು? 9 ಜೂನ್ 2020 ಅಂತಂದರೆ 20 ಅಂಡರ್ 21, 1st ಏಪ್ರಿಲ್ 2022, 31st ಮಾರ್ಚ್ 21. ಆ ಪ್ರೀವಿಯಸ್ ಇಯರಲ್ಲಿ ಆ 3 ಲಕ್ಷನ ಕ್ಯಾಪಿಟಲ್ ಗೇನ್ ಅಂತ ನಾವು ಟ್ರೀಟ್ ಮಾಡಬೇಕು. ಆ ಪ್ರೀವಿಯಸ್ ಇಯರ್ ಬಂದು 2021 ಆದರೆ ಅಸೆಸ್ಮೆಂಟ್ ಇಯರ್ ಯಾವುದಾಗುತ್ತೆ? 21 ಅಂಡರ್ 22 ಆಗುತ್ತೆ. ಆ್ಯಂಡ್ ಇಟ್ ಈಸ್ ಅಸ್ಯೂಮ್ಡ್ ದಟ್ ಶೇರ್ಸ್ ಆರ್ ಸೋಲ್ಡ್ ಔಟ್ಸೈಡ್ ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್. ಆಮೇಲೆ ಶೇರ್ಸ್ ಬಗ್ಗೆ ಕೊಟ್ಟಿದ್ದಾನೆ, ಶೇರ್ಸ್ ಬಗ್ಗೆ ಕೊಟ್ಟು ಅದು ಲಿಸ್ಟೆಡಾ ಅನ್ಲಿಸ್ಟೆಡಾ ಅಂತ ಹೇಳಿದ್ದಾನೆ. ಆವಾಗ ನಾವು ಏನು ಹೇಳಿಲ್ಲ, ನಾವೇನು ಮಾಡ್ಕೊತೀವಿ, ಅನ್ಲಿಸ್ಟೆಡ್ ಅಂತ ಅಂದ್ಕೊತೀವಿ. ಆವಾಗ 2 ಇಯರ್ಸ್ ಇದ್ದರೆ ಲಾಂಗ್ ಟರ್ಮ್ ಆಗುತ್ತೆ. ಇಲ್ಲಿ 2 ಇಯರ್ಸ್ ಏನು 5 ವರ್ಷನೇ ಇದೆ, ಯಾವಾಗಲೂ ಅದು ಲಾಂಗ್ ಟರ್ಮ್. ಓಕೆ ಫೈನ್. Now let us go to the solution. ಇದು ಮಲ್ಟಿಪಲ್ ಅಸೆಟ್ಸ್ ಇರ್ತಕ್ಕಂತಹ ಇಲ್ಲುಸ್ಟ್ರೇಷನ್ನು. ಇಂತಹ ಇಲ್ಲುಸ್ಟ್ರೇಷನ್ ನಿಮಗೆ ಎಕ್ಸಾಮಿಗೆ ಬರೋದು. ಆ್ಯಂಡ್ ಇಟ್ ಈಸ್ ವೆರಿ ಈಸಿ. ಇನ್ನು ನಥಿಂಗ್ ಟು ವರಿ ಅಬೌಟ್. ಏನಪ್ಪ ಮಲ್ಟಿಪಲ್ ಅಸೆಟ್ಸ್ ಕೊಟ್ಬಿಟ್ಟಿದ್ದಾರೆ, ಹೌ ಟು ಡೂ ಅಂತ. ಎಲ್ಲ ಅಸೆಟ್ಸ್ ಸಿಂಪಲ್ ನೋಡಿ. ಶೇರ್ಸ್ ಈಸ್ ವೆರಿ ಸಿಂಪಲ್. ನಾನ್ ಲಿಸ್ಟೆಡ್ ಡಿವೆಂಚರ್ಸ್ ಅದು ಕೂಡ ಸಿಂಪಲ್, ಏನೂ ಇಲ್ಲ ಅದರಲ್ಲಿ. ಓನ್ಲಿ ದ ಥಿಂಗ್ ಈಸ್ ಇಯರ್ ಯು ವಾಂಟ್ ಟು ಡೂ ಈಸ್ ಅಗ್ರಿಕಲ್ಚರ್ ಲ್ಯಾಂಡ್. ಇದರಲ್ಲಿ ಮಾತ್ರ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಫಾರ್ಮೇಟ್ ಬರುತ್ತೆ, ಇನ್ಕ್ಲೂಡಿಂಗ್ ಎಕ್ಸಾಮ್ಷನ್. ಸೊ ಇದೊಂದು ಮಾತ್ರ ಎಕ್ಸಾಮ್ಷನ್ಸ್ ತಗೊಳುತ್ತೆ, ಇನ್ನೆಲ್ಲ ಕೂಡ ಸಿಂಪಲ್ ಆಗಿದ್ದಾವೆ. ಈಗ ಅವಾಗಲೇ 1 by 1 ಡೀಲ್ ಮಾಡೋಣ. ಫಸ್ಟು ಶೇರ್ಸ್ ನೋಡೋಣ, ಆಮೇಲೆ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ನೋಡೋಣ, ಕೊನೆಗೆ ನಾನ್ ಲಿಸ್ಟೆಡ್ ಡಿವೆಂಚರ್ಸ್ ನೋಡೋಣ. ಈ 3 ಕೂಡ ಲಾಂಗ್ ಟರ್ಮ್ ಆಗಿರೋದ್ರಿಂದ ಒಂದೇ ಫಾರ್ಮೇಟ್ ಸಾಕು, ಆಯಿತಾ? ಶಾರ್ಟ್ ಟರ್ಮ್ ಸಪ್ರೇಟ್, ಲಾಂಗ್ ಟರ್ಮ್ ಸಪ್ರೇಟ್ ಏನು ಬೇಡ. 3 ಕೂಡ ಲಾಂಗ್ ಟರ್ಮ್ ಆಗಿರೋದ್ರಿಂದ ಒಂದೇ ಲಾಂಗ್ ಟರ್ಮ್ ಫಾರ್ಮೇಟ್ ಸಾಕು. ಅದಾದಮೇಲೆ ಎಲ್ಲವನ್ನು ನಾವು ಒಂದು ಮಾಡೋಣ, ಕ್ಲಬ್ ಮಾಡೋಣ. ಫಸ್ಟ್ ನಾಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ ಲಾವಣ್ಯ ಫಾರ್ ಅಸೆಸ್ಮೆಂಟ್ ಇಯರ್ 2019-20. ಫಸ್ಟ್ ಯಾವುದು? ಶೇರ್ಸ್ ತಗೊಳ್ಳಿ. ಸೇಲ್ಸ್ ಕನ್ಸಿಡರೇಷನ್ ಎಷ್ಟಕ್ಕಪ್ಪ ಮಾರಿದ್ದು ಶೇರ್ಸ್ನ? 21,25,000. ಹೌದಾ? ಸೊ ನೀವು ಇಲ್ಲಿ ಗಮನಿಸ್ಬೋದು. ಸೊ ಶೇರ್ಸ್ ಎಷ್ಟಕ್ಕೆ ಮಾರಿದ್ದು ಇಲ್ಲಿ ಕ್ಲಿಯರಾಗಿ ಅವನು ಮೆನ್ಷನ್ ಮಾಡಿದ್ದಾನೆ. ಶೇರ್ಸ್ ಸೋಲ್ಡ್ ಫಾರ್ ಅಂದರೆ ಸೇಲ್ಸ್ ಕನ್ಸಿಡರೇಷನ್ ಕೊಟ್ಟಿದ್ದು ಎಷ್ಟಕ್ಕೆ? 21,25,000ಗೆ ಮಾರಿರೋದು. ಇವಾಗಲೇ ಜ್ಞಾಪಕ ಇಟ್ಕೊಳ್ಳಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ತೊಗೊಂಡಿರೋದು ಅದನ್ನು? 16 ಲಕ್ಷಕ್ಕೆ, ಆಯಿತಾ? ಇಯರ್ 13-14. ಇದನ್ನು ಇವಾಗಲೇ ಜ್ಞಾಪಕ ಇಟ್ಕೊಳ್ಳಿ. ನಾವು ಲೆಟ್ ಅಸ್ ಗೋ ಟು ದ ಶೇರ್ಸ್. ಸೇಲ್ಸ್ ಕನ್ಸಿಡರೇಷನ್ 21,25,000 ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಯಾಕೆ ಹೇಳಿದ್ದು? ಲಾಂಗ್ ಟರ್ಮ್ ಅಲ್ವಾ? ಲಾಂಗ್ ಟರ್ಮ್ ಆದರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ತೊಗೊಬೇಕು. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನು ಫಾರ್ಮುಲಾ? ಕಾಸ್ಟ್ ಆಫ್ ಅಕ್ವಿಸಿಷನ್ ಡಿವೈಡೆಡ್ ಬೈ ಇಂಡೆಕ್ಸ್ ನಂಬರ್ ಇಯರ್ ಆಫ್ ಪರ್ಚೇಸ್. ಯಾವಾಗಪ್ಪ ಪರ್ಚೇಸ್ ಮಾಡಿರೋದು? 13-14. 13-14 ಇಂಡೆಕ್ಸ್ ನಂಬರ್ ಎಷ್ಟಿರುತ್ತೆ? 220 ಇರುತ್ತೆ. ನೀವು ಇದರ ಟೇಬಲ್ ಆದರೂ ತೊಗೊಳ್ಕೊಳ್ಳಿ, ಆಯಿತಾ? ಇಲ್ಲ ಎಕ್ಸಾಮಲ್ಲಿ ಇಂಡೆಕ್ಸ್ ನಂಬರ್ ಅವನೇ ಕೊಟ್ಟಿರ್ತಾನೆ ಇಲ್ಲುಸ್ಟ್ರೇಷನಲ್ಲಿ. ಯು ಕ್ಯಾನ್ ಟೇಕ್ ಇಟ್. 16 lakh ಡಿವೈಡೆಡ್ ಬೈ ಇಂಡೆಕ್ಸ್ ನಂಬರ್ ಇನ್ ದ ಇಯರ್ 13-14. ಯಾಕಂದರೆ 13-14 ಪರ್ಚೇಸ್ ಮಾಡಿರೋದು. 16 lakh ಡಿವೈಡೆಡ್ ಬೈ 220 ಇಂಟು ಇಂಡೆಕ್ಸ್ ನಂಬರ್ ಆಫ್ ಇಯರ್ ಆಫ್ ಸೇಲ್. ಯಾವ ವರ್ಷದಲ್ಲಿ ಮಾರಿದ್ದು? 18-19. ಅವಾಗ ಎಷ್ಟಿತ್ತು ಇಂಡೆಕ್ಸ್ ನಂಬರ್? 280. ಇದನ್ನ ಕನ್ಫರ್ಮ್ ತೊಗೊಂಡ್ಬಿಡಿ. ಯಾವಾಗಲೂ 18-19 ಮಾರ್ತೀರಾ 280 ಇರ್ತದೆ. 16 lakh ಡಿವೈಡ್ ಬೈ 220 ಇಂಟು 280 ಎಷ್ಟು ಬರುತ್ತೆ? 20,36,364. ದೆನ್ ಹೌ ಮಚ್ ಯು ಗಾಟ್? 88,636. ಏನಿದು? ಗ್ರಾಸ್ ಕ್ಯಾಪಿಟಲ್ ಗೇನ್. ಸೊ ಇಲ್ಲಿ ಗ್ರಾಸ್ ಕ್ಯಾಪಿಟಲ್ ಗೇನ್ ಆಗಿರೋದ್ರಿಂದ ಎಕ್ಸಮ್ಷನ್ ಇದೆಯಾ? ಎಕ್ಸಮ್ಷನ್ಸ್ ಏನೂ ಇಲ್ಲ. ಹಾಗಾಗಿ ಎಲ್ಲನೂ ಇದೆ. ಗ್ರಾಸ್ ಕ್ಯಾಪಿಟಲ್ ಗೇನು ಇದೆ ಆ್ಯಂಡ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಕೂಡ ಇದೇನೆ. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ನಾನ್ ಲಿಸ್ಟೆಡ್ ಡಿವೆಂಚರ್ಸ್. ಸೊ ಸೇಲ್ಸ್ ಕನ್ಸಿಡರೇಷನ್ ಎಷ್ಟಕ್ಕಪ್ಪ ನಾವು ನಾನ್ ಲಿಸ್ಟೆಡ್ ಡಿವೆಂಚರ್ಸ್ನ ಮಾರಿದ್ದೋ? ನಿಮಗೆಲ್ಲರಿಗೂ ಕ್ಲಿಯರಾಗಿ ಗೊತ್ತಿದೆ. ನಾನ್ ಲಿಸ್ಟೆಡ್ ಡಿವೆಂಚರ್ಸ್ನ ಮಾರಿದ ಎಷ್ಟಕ್ಕೆ ನಾವು? 7,25,000ಕ್ಕೆ. ತೊಗೊಂಡಿರೋದು 4,25,000ಕ್ಕೆ. ಯಾವಾಗ? 13-14. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅಗ್ರಿಕಲ್ಚರ್ ಲ್ಯಾಂಡ್
ನಾನ್ ಲಿಸ್ಟೆಡ್ ಡಿಬೆಂಚರ್ಸು ಸೇಲ್ಸ್ ಕನ್ಸಿಡರೇಷನ್ ಈಸ್ 7,25,000 ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸೇಷನ್. ಯಾಕೆ ಹೇಳಿದು? ಲಾಂಗ್ ಟರ್ಮ್ ಆಗಿರೋದ್ರಿಂದ. ಬೆನಿಫಿಟ್ ಆಫ್ ಇಂಡೆಕ್ಸೇಷನ್ ಈಸ್ ನಾಟ್ ಅವೈಲಬಲ್ ಫಾರ್ ಡಿಬೆಂಚರ್ಸ್. ಆದರೆ ಗಮನಿಸ್ಬೇಕು, ಡಿಬೆಂಚರ್ಸ್ಗೆ ಬೆನಿಫಿಟ್ ಆಫ್ ಇಂಡೆಕ್ಸೇಷನ್ ಇರೋದಿಲ್ಲ. ಯು ಕ್ಯಾನ್ ಆಸ್ಕ್ ಮಿ ಎ ಕ್ವಶನ್, ಸರ್ ಲಾಂಗ್ ಟರ್ಮ್ಸ್ಗೆ ಎಲ್ಲರಿಗೂ ಇಂಡೆಕ್ಸೇಷನ್ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಬಟ್ ವೈ ನಾಟ್ ಫಾರ್ ಡಿಬೆಂಚರ್ಸ್? ವೈ? ಬಿಕಾಸ್ ಡಿಬೆಂಚರ್ಸ್ ಇಂಟ್ರೆಸ್ಟ್, ವಿ ವಿಲ್ ಬಿ ಕೀಪ್ ಗಿವಿಂಗ್ ಇಂಟ್ರೆಸ್ಟ್ ಫಾರ್ ಡಿಬೆಂಚರ್ಸ್. ಡಿಬೆಂಚರ್ಸ್ ನಾವೇನು ಮಾಡ್ತೀವಿ? ಇಂಟ್ರೆಸ್ಟ್ನ ಕೊಡ್ತಾ ಇರ್ತೀವಿ. ಹಾಗಾಗಿ ಡಿಬೆಂಚರ್ಸ್ಗೆ ಇಂಡೆಕ್ಸೇಷನ್ ಅವೈಲೇಬಲ್ ಇರೋದಿಲ್ಲ. ಹಾಗಾಗಿ ಜಸ್ಟ್ ಯು ಟೇಕ್ ಇಟ್ ಡೌನ್ ಹೌ ಮಚ್ ವಿ ಅಕ್ವೈರ್ಡ್. 4,25,000ಗೆ ನಾವು ಅಕ್ವೈರ್ ಮಾಡ್ಕೊಂಡಿದ್ದೀವಿ, ಅಷ್ಟನ್ನೇ ತೆಗೆದುಕೊಳ್ಳಿ. ಪುಟ್ ಇನ್ ಟು ಔಟರ್ ಕಾಲಮ್ 3 lakh ಇದೆ ಗ್ರಾಸ್ ಕ್ಯಾಪಿಟಲ್ ಗೇನ್ ಆರ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ದಿಸ್ ಅಸೆಟ್ ಎಲ್ಲ ಇದಿದೆ, ಯಾಕಂದರೆ ಎಕ್ಸಂಪ್ಷನ್ಸ್ ಇಲ್ವಲ್ಲ ಅದಕ್ಕೆ. ನೆಕ್ಸ್ಟ್ ಗೋ ಟು ದ ಲಾಸ್ಟ್ ಅಸೆಟ್, that is nothing but agricultural land in urban area. This is very very important. ನೀವು ಇದನ್ನು ಗಮನಿಸಬೇಕು. ನಾವು ಬೆಳಗ್ಗೆ ಡಿಸ್ಕಸ್ ಮಾಡಿ ಥಿಯರಿ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ದಿಸ್ ಓನ್ಲಿ. ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾದಲ್ಲಿ ಫಸ್ಟ್ ಸೇಲ್ಸ್ ಕನ್ಸಿಡರೇಷನ್ ಎಷ್ಟಕ್ಕೆ ನಾವು ಮಾರಿದ್ದೋ ನೀವು ಇಲ್ಲಿ ಗಮನಿಸ್ಬೋದು. ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ವಿ ಸೋಲ್ಡ್ ಫಾರ್ 70,12,500. ಪರ್ಚೇಸ್ ಮಾಡಿರೋದು 6,25,000. ಪರ್ಚೇಸ್ ಮಾಡಿದ ವರ್ಷ ಯಾವುದು? 1999-2000, ಅಂದರೆ ಬಿಫೋರ್ 1st April 2001. ಅಂದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ 5 lakh ಇದೆ. ಸೊ 5 lakh ಆರ್ 6,25,000 ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆರ್ ಕಾಸ್ಟ್ ಆಫ್ ಅಕ್ವಿಸಿಷನ್ ವಿಚ್ ಅವರ್ ಈಸ್ ಹೈ. ಯಾವ್ದು ಹೈ ಇರೋದು? 6,25,000. ಇದನ್ನೇ ನಾವು ತೊಗೊಳ್ಬೇಕು, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಸೇಲ್ಸ್ ಕನ್ಸಿಡರೇಷನ್ ಎಷ್ಟು? 70,12,500 ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇದು ಬಿಫೋರ್ 1st April 2001 ಆಗಿರೋದ್ರಿಂದ ಫಾರ್ಮುಲಾ ಏನಿದಕ್ಕೆ? ಆಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ 6,25,000 ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ 2001 ದಟ್ ಈಸ್ 5 lakh ವಿಚ್ ಅವರ್ ಈಸ್ ಹೈಯರ್. ಯಾವ್ದು ಎಷ್ಟಿರೋದು? 6,25,000 ಡಿವೈಡೆಡ್ ಬೈ 100 ಇಂಟು ಇಂಡೆಕ್ಸ್ ನಂಬರ್ ಆಫ್ ದ ಇಯರ್ ಸೇಲ್ 280. ಸೊ 6,25,000 by 100 ಇಂಟು 280 ಎಷ್ಟಾಯಿತು? 17,50,000. 70,12,500 ಅಲ್ಲಿ ನೀವು 17,50,000 ಕಳೆದ್ರೆ ನಿಮ್ಗೆ ಎಷ್ಟು ಬರುತ್ತೆ? 52,62,500 ಬರ್ತಾ ಇದೆ. ಇದೇನಿದು? ಗ್ರಾಸ್ ಕ್ಯಾಪಿಟಲ್ ಗೇನ್. ಈ ಗ್ರಾಸ್ ಕ್ಯಾಪಿಟಲ್ ಗೇನಲ್ಲಿ ನೀವೇನು ಮಾಡಬೇಕು? ಲೆಸ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54B. ವೈ? ಬಿಕಾಸ್ ಇಟ್ ಈಸ್ ಎಲಿಜಿಬಲ್. ಇದು ಎಲಿಜಿಬಲ್ ಇದೆ. ಸೇಲ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಅಂಡ್ ಪರ್ಚೇಸಿಂಗ್ ದ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಎನಿವೇರ್, ಆಯಿತಾ, ಈಸ್ ಎಲಿಜಿಬಲ್ ಫಾರ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54B. ಇಲ್ಲ ಅವನೇನು ಮಾಡ್ದ? ಆರ್ ಇಫ್ ಈ ಡಿಂಟ್ ಪರ್ಚೇಸ್ ಇಮಿಡಿಯೇಟ್ಲಿ, ಅವನು ಇಮಿಡಿಯೇಟಾಗಿ ಪರ್ಚೇಸ್ ಮಾಡಿಲ್ಲ ಅಂದರೆ ಕೂಡ ಪರವಾಗಿಲ್ಲ. ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಸೇಮ್ ಪರ್ಪಸ್ಗೆ ಅವನು ಡೆಪಾಸಿಟ್ ಮಾಡಿದರೆ ಅವಾಗ ಅವನಿಗೆ ಎಕ್ಸಾಮ್ಷನ್ ಸಿಗುತ್ತೆ. ಅವನೇನು ಮಾಡ್ದ ಗೊತ್ತಾ? ಈ ಡೆಪಾಸಿಟೆಡ್ amount deposited in capital gain account scheme on or before due date of furnishing return of income 50 lakhs. ಅವನೇನು ಮಾಡ್ದ ಹೇಳಿ? 50 ಲಕ್ಷ ರೂಪಾಯಿ ಅವನೇನು ಮಾಡ್ದ? ಡೆಪಾಸಿಟ್ ಮಾಡ್ದ. ಆರ್ ಗ್ರಾಸ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿದೆಪ್ಪ? 52,62,500 ವಿಚ್ ಅವರ್ ಈಸ್ ಲೆಸ್. ಅದು ಎಕ್ಸಾಮ್ಷನ್ ಕೊಡಬೇಕು. ನಾವು ತಿಳ್ಕೊಂಡಿದ್ದೀವಲ್ವಾ? ಅಮೌಂಟ್ ಇನ್ವೆಸ್ಟೆಡ್ ಪ್ಲಸ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್. ಅಮೌಂಟ್ ಇನ್ವೆಸ್ಟೆಡ್ ಇನ್ ದ ಅಸೆಟ್ ಪ್ಲಸ್ ಡೆಪಾಸಿಟೆಡ್ ಇನ್ ದ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ or gross capital gain. whichever this is the gross capital gain, whichever is less ಅಷ್ಟು ಎಕ್ಸಾಮ್ಷನ್ ಕೊಡಬೇಕು ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಅಮೌಂಟ್ ಯಾವ್ದು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅವನು, ಆಮೇಲೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದ್ದೋದ. ಬಟ್ ಈ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಆನ್ ಆರ್ ಬಿಫೋರ್ ಡ್ಯೂ ಡೇಟ್ ಆಫ್ ಫರ್ನಿಶಿಂಗ್ ರಿಟರ್ನ್ ಆಫ್ ಇನ್ಕಮ್ 50 lakh rupees ಆರ್ ಗ್ರಾಸ್ ಕ್ಯಾಪಿಟಲ್ ಗೇನ್ 52,62,500 whichever is less 50 lakh is less. So then what is your answer? 2,62,500. This is the taxable capital gain under agriculture land in urban area. ಈಗ ನಾವೇನು ಮಾಡೋಣ? ಟೋಟಲ್ ಮಾಡೋಣ. ಶೇರ್ಸು, ನಾನ್ ಲಿಸ್ಟೆಡ್ ಡಿವೆಂಚರ್ಸು, ಅಗ್ರಿಕಲ್ಚರ್ ಲ್ಯಾಂಡ್ ಮೂರು ನಾವು ಟೋಟಲ್ ಮಾಡಿದರೆ ಟೋಟಲ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 6,51,136 rupees. ನೋಡಿ ಇಲ್ಲೊಂದು ನೋಟ್ ಇದೆ. It is assumed that assessee has opted for higher actual cost acquisition and fair market value on 1st April 2001 as the cost of agriculture land for indexation purpose. ಅಂದರೆ ಇಲ್ಲಿ ಆಪ್ಷನ್ ಇದೆ. ಏನು ಹೇಳಿ?
ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆರ್ ಆ್ಯಕ್ಚುಯಲ್ ಕಾಸ್ಟ್, ಅದು ಅಲ್ಲಿ ಅವ್ನು ಯಾವ್ದು ಬೇಕು ತೊಗೊಳ್ಬೋದು. ಬಟ್ ನಾವು ಯಾವುದಾದ್ರೂ ಅವ್ನು ಸ್ಪೆಸಿಫಿಕ್ ಮಾಡಿದರೆ ಅವ್ನು ಇಂಥ ತೊಗೊತಾನೆ, ಅಕ್ವಿಸಿಷನ್ ತೊಗೊತಾನೆ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ ತೊಗೊತಾರೆ ಅಂದರೆ ಅದನ್ನೇ ನಾವು ತೊಗೊಬೇಕಾಗುತ್ತೆ. ಏನು ಹೇಳಿಲ್ಲ ಅಂದರೆ ವಿಚ್ ಎವರ್ ಈಸ್ ಹೈ ಅದನ್ನು ನೀವು ತೊಗೊಳ್ಬೇಕು. ಆಯಿತಾ? ಇಲ್ಲಿಗೆ ನಿಮಗೆ ಲೆಕ್ಕ ಮುಗೀತು ಅಂತ ಅಂದ್ಕೊಬೇಡಿ, ಯಾಕಂತಂದರೆ ಇನ್ನೂ ಲೆಕ್ಕ ಇದೆ. ವೈ? ಬಿಕಾಸ್ ಯಾಕೆ ಅಂದರೆ ನೀವು ಇಲ್ಲಿ ಗಮನಿಸ್ಬೋದು, ಅವನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾನೆ. ಏನು ಹೇಳಿ? ಫೈಂಡ್ ಔಟ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 1920 ಆ್ಯಂಡ್ 2021-22. ನಾವು ಡಿಸ್ಕಸ್ ಮಾಡಿರೋದು ಈಗ ಅಸೆಸ್ಮೆಂಟ್ ಇಯರ್ 1920 ಆ್ಯಂಡ್ 21-22. ಈಗ ಬರೀ 1920ಗೆ ನಾವು ಕಂಡುಹಿಡಿದಿದ್ದೀವಿ, ಈಗ 21-22 ಕಂಡುಹಿಡಿಬೇಕು. ಯು ಕ್ಯಾನ್ ಆಸ್ಕ್ ಮಿ ಕ್ವಶನ್, ಸರ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಬರೀ 1920ಗೆ ಮಾತ್ರ ಸರೋಗುತ್ತೆ, 21-22ಗೆ ಕೊಟ್ಟಿಲ್ವಲ್ಲ, ನಾವು ಯಾವ ರೀತಿ ಮಾಡೋದು ಅಂತ. ನಿಮಗೆ ಒಂದು ವಿಚಾರ ಗೊತ್ತಿರಲಿ, ಏನು ಅವನು 1920ಯಲ್ಲಿ 50 lakh rupeesಗೆ ಅವನೇನು ಮಾಡ್ದ? ಎಕ್ಸೆಂಪ್ಷನ್ ತೊಗೊಂಡ. ಆಯಿತಾ? ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು 50 lakh rupeesಗೆ ಅವನು ಎಕ್ಸೆಂಪ್ಷನ್ ತೊಗೊಂಡ. ಆದರೆ ಲಾಸ್ಟ್ ಡೇಟ್ ಅಂದರೆ 2 ವರ್ಷ ಟೈಮ್ ಇರುತ್ತೆ, ಆ 2 ವರ್ಷ ಟೈಮಲ್ಲಿ ಬಳಸ್ಕೊಂಡು ಬಿಟ್ಟಿದ್ದಿದ್ರೆ ತೊಂದರೆನೇ ಇರ್ತಿರ್ಲಿಲ್ಲ, ಅಲ್ಲಿಗೆ ಮುಕ್ತಾಯ ಆಗ್ತಾಯಿತ್ತು ಇಲ್ಲುಸ್ಟ್ರೇಷನ್. ಆದರೆ ಅವನೇನು ಮಾಡಿದ್ದಾನೆ, ಆ ಡೇಟ್ ಲಾಸ್ಟ್ ಡೇಟ್ ಬಂತಲ್ಲ 9th June 2020, ಅವತ್ತುವರೆಗೂ ಅವನೇನು ಮಾಡಿದ್ದಾನೆ ಹೇಳಿ? 47 ಲಕ್ಷ ಮಾತ್ರ ತಗೊಂಡಿದ್ದಾನೆ. ಇವತ್ತು ಮಾತ್ರ ಎಕ್ಸೆಂಪ್ಷನ್ 50 ಲಕ್ಷ ತೊಗೊಂಡ್ಬಿಟ್ಟು ಬರೀ 2,62,500 ರೂಪಾಯಿ ಕಟ್ಬಿಟ್ಟೆ ಟ್ಯಾಕ್ಸು. ಆದರೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ 50 ಲಕ್ಷದಲ್ಲಿ ಅವ್ನು ಬಳಸಿರೋದು ಎಷ್ಟು? ಪೂರ್ತಿ ಬಳಸಬೇಕಾಗಿತ್ತು, ಆದರೆ ಅವ್ನು ಬಳಸಿರೋದು ಬರೀ 47 ಲಕ್ಷ. ಹಾಗಾಗಿ 3 ಲಕ್ಷ ರೂಪಾಯಿಗೆ ಅವನು ಏನು ಮಾಡಿದ್ದಾನೆ? ಜಾಸ್ತಿ ಎಕ್ಸೆಂಪ್ಷನ್ ತೊಗೊಂಡ್ಬಿಟ್ಟಿದ್ದಾನೆ, ಅದು ಅವನು ಅನ್ಯುಟಿಲೈಸ್ ಮಾಡಿದ್ದಾನೆ. ಆ 3 ಲಕ್ಷ ರೂಪಾಯಿ ಅವನು ಡೆಪಾಸಿಟ್ ಮಾಡಿದ್ದ, ಆದರೆ ಏನು ಇನ್ವೆಸ್ಟ್ ಮಾಡಲಿಲ್ವಲ್ಲ, ಅದು ಅವ್ನಿಗೇನಾಯಿತು? ಎಕ್ಸೆಂಪ್ಷನ್ಸ್ ಓವರಾಗಿ ಸಿಕ್ಕಿದೆ, ಅಂದರೆ ಈಸ್ ನಾಟ್ ಎಲಿಜಿಬಲ್ ಫಾರ್ ದಟ್ 3 lakh. ಈಗೇನು ಮಾಡಬೇಕು? ಅವನಿಗೆ ಕೊಟ್ಟಿದ್ದಂಥ ಎಕ್ಸೆಂಪ್ಷನ್ಸ್ನ ವಾಪಸ್ ತೊಗೊಂಡು ನಾವೇನು ಮಾಡಬೇಕು? ಅದನ್ನು 21-22 ಅಸೆಸ್ಮೆಂಟ್ ಇಯರಲ್ಲಿ, ಅಂದರೆ ಯಾವ ವರ್ಷ ಎಕ್ಸೆಂಪ್ಷನ್ ಆಗಿದ್ದು? 9 June 2020 ಮುಗೀತು ಡೇಟು. ಅವತ್ತು ನೋಡಿದ್ರೆ ಇನ್ನೂ 3 ಲಕ್ಷ ಇತ್ತು, ಅದೇ ವರ್ಷನೇ ಚಾರ್ಜ್ ಮಾಡಿ. 9 June 2020 ಅಂದರೆ 2021 ಪ್ರೀವಿಯಸ್ ಇಯರು, ಅದರಲ್ಲೇ ನೀವೇನು ಮಾಡಿ? ಚಾರ್ಜ್ ಮಾಡಿ, ಅದು ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡಿ. ಸೊ 2021 ಪ್ರೀವಿಯಸ್ ಇಯರ್ ಆದರೆ 21-22 ಅಸೆಸ್ಮೆಂಟ್ ಇರಲ್ವಾ, ಹಾಗಾಗಿ ನಾವೇನು ಮಾಡಬೇಕು? 21-22 ಅಸೆಸ್ಮೆಂಟ್ ಇಯರಲ್ಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನೇ ಅವನಿಗೆ ಹೇಳಿರೋದು. ಆಯಿತಾ? ಸೊ ಕನ್ಫ್ಯೂಸ್ ಆಗಬೇಡಿ. ಆಯಿತಾ? 21-22 ಅಸೆಸ್ಮೆಂಟ್ ಇಯರಲ್ಲಿ ಇದು ನಾವು ಚಾರ್ಜ್ ಮಾಡಬೇಕು. ಒಂದು 10 ಸರಿ ಆದರೂ ನೋಡಿ ಈ ವಿಡಿಯೋನ. ಆಯಿತಾ? ನಿಮಗೆಲ್ಲ ಡೌಟ್ಸ್ ಕೂಡ ಕ್ಲಾರಿಫೈ ಆಗ್ತವೆ. ಈ ಥರ ಇಲ್ಲುಸ್ಟ್ರೇಷನ್ಸ್ ಮುಂದೆ ಮಾಡ್ತಾ ಇರ್ತೀವಿ, ಪ್ರತಿಯೊಂದು ಎಕ್ಸಾಮ್ಷನ್ಗೂ ಮಾಡ್ತಾ ಇರ್ತೀವಿ. ಒನ್ ಬೈ ಒನ್ ಕ್ಲಾರಿಟಿ ತೊಗೊತಾ ಇರ್ತೀರಾ. ಎಲ್ಲದರಲ್ಲೂ ಕೂಡ ಟ್ರೀಟ್ಮೆಂಟ್ ಸೇಮ್ ಇರ್ತದೆ, 80% ಸೇಮ್ ಇದೆ, ಓನ್ಲಿ 20% ಡಿಫ್ರೆನ್ಸಸ್ ಇದೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಒನ್ ಯಾವುದು? ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ ಲಾವಣ್ಯ ಫಾರ್ ಅಸೆಸ್ಮೆಂಟ್ ಇಯರ್ 21-22. ಸೊ ಬರೀರಿ ಇಲ್ಲಿ, unutilized balance in capital gain account scheme deposited under section 54B by the end of the prescribed duration. ಅಂದರೆ ನಾವು ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ನಾವು ಡೆಪಾಸಿಟ್ ಮಾಡಿದ್ವಿ, ಆದರೆ ಅದ್ರ ಮೇಲೆ ನಾವು ಡೆಪಾಸಿಟ್ ಮಾಡಿ ಎಕ್ಸೆಂಪ್ಷನ್ ತಗೊಂಡಿದ್ವಿ, ಆದರೆ ನಾವು ಅದನ್ನು ಅಮೌಂಟ್ನ ಯುಟಿಲೈಸ್ ಮಾಡ್ಕೊಳ್ಳಲಿಲ್ಲ. ಎಷ್ಟು ಅನ್ಯುಟಿಲೈಸ್ಡ್ ಅಮೌಂಟ್ ಆಗಿದೆ, ಇದನ್ನು ನಾವೇನು ಮಾಡಿದ್ವಿ? 1920ಯಲ್ಲಿ ಎಕ್ಸೆಂಪ್ಷನ್ ತಗೊಂಡಿದ್ವಿ, ಅದನ್ನು ಮತ್ತೆ ಇವತ್ತು ವಾಪಸ್ ಕಟ್ತಾ ಇದ್ದೀವಿ, ಇದ್ರ ಮೇಲೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ತೀವಿ ಅಂತ. ಎಷ್ಟಪ್ಪ? 50 ಲಕ್ಷ ಡೆಪಾಸಿಟ್ ಮಾಡಿದ್ದ ಅಕೌಂಟಲ್ಲಿ, ಲೆಸ್ 47 lakhs ಇಷ್ಟೇ ಬಳಸಿರೋದು, 3 ಲಕ್ಷ ಅನ್ಯುಟಿಲೈಸ್ಡು. ಆ ಅನ್ಯುಟಿಲೈಸ್ಡ್ ಅಮೌಂಟ್ ಇತ್ತಲ್ಲ, ಅದನ್ನು ಇವತ್ತು ನೀವೇನು ಮಾಡಬೇಕು? ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡಬೇಕು. ಯು ಕ್ಯಾನ್ ಆಸ್ಕ್ ಮಿ ಕ್ವಶನ್, ಸರ್ ಹೆಂಗೆ ಗೊತ್ತು ಸರ್ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ? ಅಸೆಟ್ ಯಾವ ನೇಚರ್ ಇದ್ದರೆ ಇದು ಹಂಗೆ ಆಗುತ್ತೆ. ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಅದು ಅಗ್ರಿಕಲ್ಚರ್ ಲ್ಯಾಂಡು ಇನ್ ಅರ್ಬನ್ ಏರಿಯಾ, ಹಂಗಾಗಿ ಅದರಿಂದ ಬರತಕ್ಕಂಥದ್ದು ಕೂಡ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ನೀವೇನು ಮಾಡಬೇಕು? 3 ಲಕ್ಷ ರೂಪಾಯಿ ತೋರಿಸ್ಬೇಕು. ಇದೇನು 21-22 ಅಲ್ಲಿ ಯಾವುದೋ ಒಂದು ಅಸೆಟ್ನ ಟ್ರಾನ್ಸ್ಫರ್ ಮಾಡಿ ಅರ್ನ್ ಮಾಡಿರೋದಲ್ಲ, ನಿಮ್ಗೆ ಕ್ಲಿಯರಾಗಿ ಗೊತ್ತಾಗಿದೆ. ಮೊದಲು ನೀವು ಎಕ್ಸಾಮ್ಷನ್ ತೊಗೊಂಡಿದ್ರಿ, ಆಯಿತಾ? ಆ ಎಕ್ಸಾಮ್ಷನ್ ಪ್ರಕಾರ ನೀವೇನು ಮಾಡಿದ್ರಿ? ಎಲ್ಲವನ್ನು ಖರ್ಚು ಮಾಡಲಿಲ್ಲ, 3 ಲಕ್ಷ ರೂಪಾಯಿ ಉಳಿಸ್ಬಿಟ್ಟಿದ್ರಿ. ಆ 3 ಲಕ್ಷ ರೂಪಾಯಿಗೆ ಎಕ್ಸಾಮ್ಷನ್ ವಿತ್ಡ್ರಾನ್ ಮಾಡಿಕೊಂಡು ಅದನ್ನು ಆ ಒಂದು ಮುಂದಿನ ವರ್ಷಗಳಲ್ಲಿ ಏನು ಮಾಡಿದರೆ ಮತ್ತೆ ಟ್ಯಾಕ್ಸ್ ಚಾರ್ಜ್ ಮಾಡ್ತಾಯಿದ್ದಾರೆ. ಆಯಿತಾ? ಇಷ್ಟು ದಿನ ಯಾಕೆ ಸರ್ ವೆಯ್ಟ್ ಮಾಡಿದ್ದಂದರೆ, ನಮಗೇನು ಗೊತ್ತಾ ಅವನು ಉಳಿಸ್ತಾನೆ ಅಂತ ಹೇಳ್ಬಿಟ್ಟು ಅಪ್ ಟು ದ ಲಾಸ್ಟ್ ಡೇಟ್ ಎಂಡಿಂಗ್ವರೆಗೂ ನಾವು ವೆಯ್ಟ್ ಮಾಡಬೇಕಲ್ವಾ? ವೆಯ್ಟ್ ಮಾಡಿ ನೋಡಿದ್ವಿ, ಅವತ್ತು ಉಳುತ್ತೋ ಸಡನ್ನಾಗಿ ಅದೇ ವರ್ಷದಲ್ಲೇ ನಾವೇನು ಮಾಡಿದ್ವಿ? ಅದನ್ನು ಟ್ಯಾಕ್ಸ್ ಅಂತೇಳಿ ಚಾರ್ಜ್ ಮಾಡಿದ್ವಿ. ಹೌದಾ?
ಸೊ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಸ್ 3 lakh. ಇದು ಆ ವರ್ಷದ ಟ್ರಾನ್ಸ್ಫರ್ ಅಲ್ಲ, ಹಿಂದಿನ ವರ್ಷದಲ್ಲಿ ಎಕ್ಸಾಮ್ಷನ್ ಕೊಟ್ಟು ಮುಂದಿನ ವರ್ಷದಲ್ಲಿ ಅದು ಸ್ಯಾಟಿಸ್ಫೈ ಆಗಿಲ್ಲ ಅಂತೇಳಿ ವಿತ್ಡ್ರಾನ್ ಮಾಡ್ಕೊಂಡಿದ್ದು. ಅರ್ಥ ಆಯ್ತಾ? ಇದಿಷ್ಟು ನಿಮ್ಮ ಲೆಕ್ಕ ಅಂಡರ್ ಸೆಕ್ಷನ್ 54B. ಸೊ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಈಗಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದು. ಅಂಡರ್ ಸೆಕ್ಷನ್ 54B ಎರಡನೇದು ಥಿಯರಿ ಡಿಸ್ಕಸ್ ಮಾಡಿ ಅದರ ಸಂಬಂಧಪಟ್ಟಂಗೆ ಒಂದು ಇಲ್ಯುಸ್ಟ್ರೇಷನ್ ಕೂಡ ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಟೆಕ್ಸ್ಟ್ ಮೀ ಇನ್ ವಾಟ್ಸಪ್ ಆರ್ ಗೂಗಲ್ ಕ್ಲಾಸ್ ಆರ್ ಇನ್ ಯೂಟ್ಯೂಬ್ ಇಟ್ಸೆಲ್ಫ್. ಐ ವಿಲ್ ರಿಪ್ಲೈ ಸೂನ್. ಮತ್ತು ಬೇಕಂದ್ರೆ ಇದ್ರ ಮೇಲೆ ಕ್ಲಾರಿಫಿಕೇಷನ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಥಿಂಗ್ ಟು ವರಿ ಅಬೌಟ್ ಇಟ್. ಮೈ ಓನ್ಲಿ ಏಮ್ ಈಸ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ದಟ್ಸ್ ಇಟ್. ಆ್ಯಂಡ್ ಮುಂದಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ 54D, ಆಯಿತಾ? ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54D ಸೇಮ್ ಅದು ಕೂಡ ಇದೇ ರೀತಿಯೇ, ಒಂದು ಥಿಯರಿ ಅದರ ಮೇಲೆ ಒಂದು ಇಲ್ಲಸ್ಟ್ರೇಷನ್. ಆಮೇಲೆ ಎಲ್ಲರೂ ಕೂಡ ನೋಡಿ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಅಸೈನ್ಮೆಂಟ್ಸ್ ಏನೇನು ಕೊಟ್ಟರೆ ಅದನ್ನು ಗೂಗಲ್ ಕ್ಲಾಸಲ್ಲಿ ಸಬ್ಮಿಟ್ ಮಾಡಿ. ಡೌಟ್ಸ್ ಇದ್ದರೆ ಕೂಡ ಅಲ್ಲೇ ಕೇಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಜೈ ಹಿಂದ್. ಥ್ಯಾಂಕ್ ಯು.